ಆತ್ಮೀಯ ಸ್ಪರ್ಧಾರ್ಥಿಗಳೇ, ಕಳೆದ ತರಗತಿಯಲ್ಲಿ ಕೋಶ ದ್ರವ್ಯ ಸೈಟೋಪ್ಲಾಸಂ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಇವತ್ತು ಕೋಶ ಕೇಂದ್ರದ ಬಗ್ಗೆ ತಿಳ್ಕೊಳ್ಳೋಣ. ಒಂದ್ಸಲ ರಿವೈಂಡ್ ಮಾಡ್ತೀನಿ. ಜೀವಕೋಶವನ್ನು ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ನಲ್ಲಿ ನೋಡಿದಾಗ 3 ಮೇಜರ್ ಡಿವಿಷನ್ನ ಮಾಡ್ಕೊಳ್ತೀವಿ. ಒಂದು ಕೋಶ ಪೊರೆ, ಕೋಶ ದ್ರವ್ಯ, ಕೋಶ ಕೇಂದ್ರ. ಇಂಗ್ಲೀಷ್ನಲ್ಲಿ ನೋಡೋದಾದರೆ ಸೆಲ್ ಮೆಂಬ್ರೇನ್, ಸೈಟೋಪ್ಲಾಸಂ, ನ್ಯೂಕ್ಲಿಯಸ್. ಈಗ ನ್ಯೂಕ್ಲಿಯಸ್ ಬಗ್ಗೆ ತಿಳ್ಕೊಳ್ಳೋಣ. ನೀವು ಒಂದು ಬೀಜ ಇರುವಂಥ ಒಂದು ಹಣ್ಣನ್ನು ಮನಸ್ಸಲ್ಲಿ ಇಟ್ಕೊಳ್ಳೋದಾದರೆ ಆ ಮೇಲ್ಭಾಗದಲ್ಲಿ ಸಿಪ್ಪೆ ಇರುತ್ತೆ, ಅದು ಕೋಶ ಪೊರೆ. ಮಧ್ಯಭಾಗದಲ್ಲಿ ಪಲ್ಪು ಅಥವಾ ರಸ ಇರುತ್ತೆ, ಅದು ಕೋಶ ದ್ರವ್ಯ. ಮಧ್ಯದಲ್ಲಿ ಸೀಡ್ಸ್, ಬೀಜ ಇರುತ್ತೆ, ಅದು ನ್ಯೂಕ್ಲಿಯಸ್, ಕೋಶ ಕೇಂದ್ರ. ಈಗ ಕೋಶ ಕೇಂದ್ರದ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಇದನ್ನು ಕೋಶ ಕೇಂದ್ರವನ್ನು 1831ರಲ್ಲಿ ರಾಬರ್ಟ್ ಬ್ರೌನ್ ಅನ್ನುವಂಥ ವಿಜ್ಞಾನಿ ಕಂಡುಹಿಡಿದ್ರು. ನ್ಯೂಕ್ಲಿಯಸ್ ಡಿಸ್ಕವರ್ಡ್ ಬೈ ರಾಬರ್ಟ್ ಬ್ರೌನ್ ಇನ್ 1831. 1831ರಲ್ಲಿ ರಾಬರ್ಟ್ ಬ್ರೌನ್ ಅನ್ನುವಂಥ ವಿಜ್ಞಾನಿ ಇದನ್ನು ಪತ್ತೆ ಹಚ್ಚಿದ್ರು. ರಾಬರ್ಟ್ ಬ್ರೌನ್ ಇನ್ ದಿ ಇಯರ್ 1831. ಓಕೆ, ಇದು UPSC ನಲ್ಲಿ ಕೂಡ ಕ್ವಶನ್ಸ್ ಆಗಿದೆ. ಏನು ಕೇಳಿದ್ದಾನೆ ಅಂತಂದರೆ, ಮ್ಯಾಥ್ಯೂ ಫಾಲಿಂಗಲ್ಲಿ ಕೊಟ್ಬಿಟ್ಟಿದ್ದಾನೆ. 4 ಆರ್ಗನಲ್ಸ್ ಅನ್ನು ಕೊಟ್ಟು 5 ಜನ ಡಿಸ್ಕವರ್ಸ್ನ ಕೊಟ್ಟಿರ್ತಾನೆ. ನೋಡಿ ಬರೀಬೇಕಾಗುತ್ತೆ. ಓಕೆ, ಕೋಶ ಕೇಂದ್ರವನ್ನು ಕಂಡುಹಿಡಿದಂಥ ವಿಜ್ಞಾನಿ ರಾಬರ್ಟ್ ಬ್ರೌನ್ 1831ರಲ್ಲಿ. ಇದು ಜೀವಕೋಶದ ಅತಿ ದೊಡ್ಡ ಕಣದಂಗ, ಲಾರ್ಜೆಸ್ಟ್ ಆರ್ಗನಲ್ ಇನ್ ದಿ ಸೆಲ್. ಇದು ಅಷ್ಟೇ UPSC ಕ್ವಶನ್ಸ್ ಆಗಿದೆ. ಒಮ್ಮೆ ನೇರವಾಗಿ ಕೇಳಿದ್ದಾನೆ, ಜೀವಕೋಶದ ಅತಿ ದೊಡ್ಡ ಕಣದಂಗ ಯಾವುದು ಅಂತ ಕೇಳಿದ್ದಾನೆ, ಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯಸ್. ಎರಡನೇ ಬಾರಿ ಏನು ಮಾಡಿದ್ದಾನೆ ಅಂತಂದರೆ, ಅತಿ ಚಿಕ್ಕ ಮತ್ತು ಅತಿ ದೊಡ್ಡ ಕಣದಂಗ ಯಾವುದು ಅಂದ್ಬಿಟ್ಟು ಎರಡನ್ನೂ ಸೈಮಲ್ಟೇನಿಯಸ್ ಕೊಟ್ಟಿದ್ದಾನೆ. ಅತಿ ಚಿಕ್ಕ ಅಂದಾಗ ರೈಬೋಸೋಮ್, ಅತಿ ದೊಡ್ಡ ಅಂದಾಗ ಕೋಶ ಕೇಂದ್ರ. ಓಕೆ, ಈ ಕೋಶ ಕೇಂದ್ರ ಏನು ಕೆಲಸ ಮಾಡುತ್ತೆ ಅಂತಂದರೆ, ಮನೆಯಲ್ಲಿ ಯಜಮಾನ ಎಲ್ಲ ಹೋಗುಗಳನ್ನು ನೋಡ್ಕೊಳ್ಳೋ ರೀತಿಯಲ್ಲಿ ಇದೆಲ್ಲ ಕಾರ್ಯಚಟುವಟಿಕೆಗಳನ್ನು ನಿಯಂತ್ರಿಸುತ್ತೆ. ಇಟ್ ಹ್ಯಾಸ್ ಟು ರೆಗ್ಯುಲೇಟ್ಸ್ ದಿ ಆಲ್ ಆಕ್ಟಿವಿಟೀಸ್ ಇನ್ ದ ಸೆಲ್. ಜೀವಕೋಶದ ಎಲ್ಲ ಕಾರ್ಯಚಟುವಟಿಕೆಗಳನ್ನು ನಿಯಂತ್ರಿಸುತ್ತೆ. ಇದರ ಹೊರಭಾಗದಲ್ಲಿ ಕೋಶ ಪೊರೆ ಇರುತ್ತೆ. ಅಂದರೆ ಇದು ನ್ಯೂಕ್ಲಿಯಸ್ಗಳು ಕೂಡ ಹೆಂಗೆ ಸೆಲ್ ಮೇಲೆ ಪೊರೆ ಇರುತ್ತೋ ಅದೇ ಥರ ಕೋಶ ಕೇಂದ್ರದ ಮೇಲೂ ಕೂಡ ಪೊರೆ ಇರುತ್ತೆ. ಅದೇನು ಕ್ವಶನ್ಸ್ ಆಗೋದಿಲ್ಲ, ಇದು ಕ್ವಶನ್ಸ್ ಆಗುತ್ತೆ. ಕೋಶ ಕೇಂದ್ರದ ಒಳಭಾಗದಲ್ಲೂ ಒಂದು ರಸ ಇರುತ್ತೆ, ಲೋಳೆ ರೀತಿ ವಸ್ತು ಇರುತ್ತೆ. ಅದಕ್ಕೆ ಕನ್ನಡದಲ್ಲಿ ಕೋಶ ರಸ ಅಂತ ಕರೀತಾರೆ, ಇಂಗ್ಲೀಷಲ್ಲಿ ಇದಕ್ಕೆ ನ್ಯೂಕ್ಲಿಯೋಪ್ಲಾಸಮ್ ಅಂತ ಕರಿತೀವಿ. ಕೋಶ ಕೇಂದ್ರದ ಒಳಭಾಗದಲ್ಲಿರುವ ಲೋಳೆಯುಕ್ತ ವಸ್ತುವಿಗೆ ಕೋಶ ರಸ. ದ ಫ್ಲೂಯಿಡ್ ಇನ್ಸೈಡ್ ದಿ ನ್ಯೂಕ್ಲಿಯಸ್ ಆರ್ ಕಾಲ್ಡ್ ನ್ಯೂಕ್ಲಿಯೋಪ್ಲಾಸಮ್ ಅಂತ ಕರೀತಾರೆ. ಇದರಲ್ಲಿ ನಾವು ಅಸೆಸ್ ಮಾಡಿ ನೋಡಿದಾಗ ಏನಿದೆ ಅನ್ನೋದನ್ನು ನೋಡಿದಾಗ, ಈಗ ಉಪ್ಪಿಟ್ಟು ಅಂದರೆ ರವೆ, ಈರುಳ್ಳಿ, ಮೆಣಸಿನಕಾಯಿ ಅಂತ ಹೇಗೆ ಹೇಳ್ತಿರೋ ಹಾಗೆ ನ್ಯೂಕ್ಲಿಯಸ್ಸಲ್ಲಿ ಏನೇನು ಘಟಕಗಳಿದೆ ಅಂತ ನೋಡಿದಾಗ 2 ಪ್ರಮುಖ ಘಟಕಗಳನ್ನು ನೋಡ್ಬೋದು. ಇದರೊಳಗೆ ಒಂದು ಪ್ರೋಟೀನ್ ಬಗ್ಗೆ ನಾವು ಫುಡ್ಡಲ್ಲಿ ಓದೋಣ. ಪ್ರೋಟೀನನ್ನು ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ದಿ ಬಾಡಿ ಅಂತಲೇ ಕರೀತಾರೆ. ದೇಹ ನಿರ್ಮಾಣಕಾರಿ ಅಂತ ಕರಿತೀವಿ. ನಮ್ಮ ದೇಹದಲ್ಲಿ ಇಮ್ಯುನಿಟಿಯನ್ನು ಡೆವಲಪ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಪ್ರೋಟೀನ್ ನಮ್ಮ ದೇಹದಲ್ಲಿ ಅಮೈನೋ ಆ್ಯಸಿಡ್ ಆಗಿ ಪಾಲಿಪೆಪ್ಟೈಡ್ ಆಗುತ್ತೆ, ಪಾಲಿಪೆಪ್ಟೈಡ್ ಅಮೈನೋ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಮೊನ್ನೆ FDA ಕೂಡ ಕ್ವಶನ್ಸ್ ಕೇಳಿದ್ದ, ಅದನ್ನು ಮುಂದಿನ ತರಗತಿಯಲ್ಲಿ ಫುಡ್ಡಲ್ಲಿ ನೋಡೋಣ. ಇನ್ನೊಂದು ನ್ಯೂಕ್ಲಿಕ್ ಆಮ್ಲ ಇರುತ್ತೆ. ಇದಿಷ್ಟು ಕೋಶ ಕೇಂದ್ರದ ಬಗ್ಗೆ ಗೊತ್ತಿರಬೇಕು. ಕ್ವಿಕ್ಕಾಗಿ ಒಂದು ರೌಂಡ್ ಕನ್ನಡದಲ್ಲಿ ಹೇಳ್ಬಿಡ್ತೀನಿ. ಕೋಶ ಕೇಂದ್ರವನ್ನು 1831ರಲ್ಲಿ ರಾಬರ್ಟ್ ಬ್ರೌನ್ ಪತ್ತೆ ಹಚ್ಚಿದ್ರು. ಇದು ಜೀವಕೋಶದ ಅತಿ ದೊಡ್ಡ ಕಣದಂಗ. ಇದು ಎಲ್ಲ ಕಾರ್ಯಚಟುವಟಿಕೆಗಳನ್ನು ನಿಯಂತ್ರಿಸುತ್ತೆ. ಇದ್ರ ಸುತ್ತ ಒಂದು ಪೊರೆ ಇದೆ, ಅದಕ್ಕೆ ಕೋಶ ಪೊರೆ ಅಂತಲೇ ಕರೀತಾರೆ. ಹೆಂಗೆ ಸೆಲ್ಲಲ್ಲಿ ಇರುತ್ತೋ ಅದೇ ರೀತಿಯಲ್ಲಿರುತ್ತೆ. ಇದ್ರ ಒಳಭಾಗದಲ್ಲಿರುವಂಥ ಜೆಲ್ಲಿ ಲೈಕ್ ಸಬ್ಸ್ಟೆನ್ಸ್, ಲೋಳೆಯುಕ್ತ ವಸ್ತುವಿಗೆ ಕೋಶ ರಸ ಅಂತ ಕರೀತಾರೆ. ಇದು 2 ಘಟಕಗಳಿಂದ ಮಾಡಲ್ಪಟ್ಟಿರುತ್ತೆ, ಪ್ರೋಟೀನ್ ಮತ್ತು ನ್ಯೂಕ್ಲಿಕ್ ಆಮ್ಲಗಳು. ಓಕೆ, ನ್ಯೂಕ್ಲಿಯಸ್ ಡಿಸ್ಕವರ್ಡ್ ಬೈ ರಾಬರ್ಟ್ ಬ್ರೌನ್ ಇನ್ ದಿ 1831. ದ ಲಾರ್ಜೆಸ್ಟ್ ಆರ್ಗನ್ ಇನ್ ದಿ ಸೆಲ್, ನ್ಯೂಕ್ಲಿಯಸ್. ಇಟ್ ಹ್ಯಾಸ್ ಟು ಕಂಟ್ರೋಲ್ ದಿ ಆಲ್ ಆಕ್ಟಿವಿಟೀಸ್ ಇನ್ ದಿ ಸೆಲ್. ದ ಮೆಂಬ್ರೇನ್ ಕಾಲ್ಡ್ ನ್ಯೂಕ್ಲಿಯೋಪ್ಲಾಸಮ್. Then the fluid substances inside the nucleus are called nucleoplasm. There are 2 components in the nucleus. One is the protein, another one is the nucleic acid. ಈಗ ನ್ಯೂಕ್ಲಿಕ್ ಆಮ್ಲವನ್ನು ತೆಗೆದುಕೊಂಡ್ರೆ ಮಾನವನದಲ್ಲಿ 2 ನ್ಯೂಕ್ಲಿಕ್ ಆಮ್ಲಗಳಿವೆ. ಮಾನವನದಲ್ಲಿರುವ 2 ನ್ಯೂಕ್ಲಿಕ್ ಆಮ್ಲಗಳು ಯಾವುವು ಅನ್ನೋದು ಕ್ವಶನ್ಸ್ ಆಗಿದೆ. ಮಾನವನ ದೇಹದಲ್ಲಿ 2 ನ್ಯೂಕ್ಲಿಕ್ ಆಮ್ಲಗಳಿವೆ. ಒಂದು RNA, ಇನ್ನೊಂದು DNA. RNA ಅಂದರೆ ರೈಬೋಸ್ ನ್ಯೂಕ್ಲಿಕ್ ಆಸಿಡ್ ಅಂತ, ಇನ್ನೊಂದು DNA ಅಂತ ಹೇಳ್ತೀವಿ. ತಪ್ಪಾಗಿದೆ, ಅಲ್ಲಿ DE ಬರೀಬೇಕು, ಡಿಆಕ್ಸಿರೈಬೋಸ್ ನ್ಯೂಕ್ಲಿಕ್ ಆಸಿಡ್. DNA ಡಿಆಕ್ಸಿರೈಬೋಸ್ ನ್ಯೂಕ್ಲಿಕ್ ಆಸಿಡ್. DNA ಅಂದರೆ ಏನು ಅನ್ನೋದು ಇಂಡಸ್ಟ್ರಿಯಲ್ PSC ಎಕ್ಸಾಮ್ನಲ್ಲಿ ಕ್ವಶನ್ಸ್ ಕೇಳಿದ್ದಾನೆ. DE ಬರೀಬೇಕಲ್ಲಿ, DE ಡಿಆಕ್ಸಿರೈಬೋಸ್ ನ್ಯೂಕ್ಲಿಕ್ ಆಸಿಡ್.
ಮೊದಲನೇ ಆಪ್ಷನ್ಸೇ ಡೈಆಕ್ಸಿ ಅಂತ ಕೊಟ್ಟಿರ್ತಾನೆ, ಟಿಕ್ ಮಾಡ್ಬಿಡ್ತೀರಾ ಯೂಸಲ್ ಆಗಿ. ಡೈಆಕ್ಸಿ ಅಂದರೆ 2 ಆಕ್ಸಿಜನ್ ಇದೆ ಅಂತ ಅರ್ಥ, ಡಿಆಕ್ಸಿ ಅಂದರೆ ರಿಮೂವ್ ದಿ ಆಕ್ಸಿಜನ್ ಅಂತ ಅರ್ಥ, ಗೊತ್ತಿರಲಿ. ಹೆಂಗೆ ಕನ್ನಡದಲ್ಲಿ ಒಂದು ಅಕ್ಷರ ವೇರಿಯೇಷನ್ ಆದರೆ ಅದರ ಮೀನಿಂಗ್ ಚೇಂಜ್ ಆಗುತ್ತೋ ಇಂಗ್ಲೀಷಲ್ಲೂ ಹಂಗೆ ಚೇಂಜ್ ಆಗುತ್ತೆ. ಮಾನವ ಸಂಪನ್ಮೂಲವನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕು. ಸ್ಟೇಟ್ಮೆಂಟ್ ಸರಿ ಇದೆ ತಾನೆ? ಮಾನವನಲ್ಲಿ ನಾ ಬಿಟ್ಟೋದ್ರೆ ಏನಾಗುತ್ತೆ? ಮಾನವ ಸಂಪನ್ಮೂಲವನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಆಗುತ್ತೆ. ಅದೇ ಥರ ಇಲ್ಲೂ ಕೂಡ ಮೀನಿಂಗ್ ಹೊಟ್ಟೋಗ್ಬಿಡುತ್ತೆ. ಓಕೆ, DNA 1953ರಲ್ಲಿ ವ್ಯಾಟ್ಸನ್ ಮತ್ತು ಕ್ರಿಕ್ ಅನ್ನುವಂಥ ಇಬ್ಬರು ವಿಜ್ಞಾನಿಗಳು ಕಂಡುಹಿಡಿದ್ರು. ವ್ಯಾಟ್ಸನ್ ಮತ್ತು ಕ್ರಿಕ್ ಇವ್ರಿಗೆ 1962ರಲ್ಲಿ ವೈದ್ಯಕೀಯ ನೊಬೆಲ್ ಪ್ರಶಸ್ತಿಯನ್ನು ಕೊಟ್ವಿ. ವೆರಿ ಇಂಪಾರ್ಟೆಂಟ್ ಇದು. 2015 PSI ನಲ್ಲಿ ಕ್ವಶನ್ಸ್ ಆಗಿದೆ. 1962ರಲ್ಲಿ ವ್ಯಾಟ್ಸನ್ ಮತ್ತು ಕ್ರಿಕ್ ಅವರಿಗೆ ಯಾವ ಸಂಶೋಧನೆಗಾಗಿ ನೊಬೆಲ್ ಪ್ರಶಸ್ತಿಯನ್ನು ಕೊಟ್ಟರು ಅಂತ ಕೇಳಿದರೆ DNA ಕಂಡುಹಿಡಿದಕ್ಕೋಸ್ಕರ ಇವರಿಗೆ ನೊಬೆಲ್ ಪ್ರೈಸಸ್ ಅನ್ನು ಕೊಟ್ವಿ. In 1953, Watson and Crick discovered DNA to awarded Nobel Prize in the year 1962. ಇವ್ರು ಕಂಡುಹಿಡಿದಕ್ಕಿಂತ ಮೊದಲೇ ಒಬ್ಬ ವ್ಯಕ್ತಿಗೆ ಸ್ವಲ್ಪ ಡೌಟ್ ಇತ್ತು. ನಾಯಿಯಿಂದ ನಾಯಿ ಮರಿನೇ ಹ್ಯಾಕ್ ಕೊಡಬೇಕು, ಬೆಕ್ಕಿಂದ ಬೆಕ್ ಮರಿನೇ ಹ್ಯಾಕ್ ಬರಬೇಕು, ಬಟಾಣಿ ಬೀಜದಿಂದ ಬಟಾಣಿ ಸಸ್ಯನೇ ಹ್ಯಾಕ್ ಬೆಳಿಬೇಕು ಅಂದ್ಬಿಟ್ಟು ಡೌಟ್ ಇತ್ತು. ಗ್ರೇಗರ್ ಮೆಂಡಲ್ ಅಂತ ಅವರು ಒಂದಷ್ಟು ಪ್ರಯೋಗಗಳನ್ನು ಮಾಡಿದ್ರು. ಇವರು ಮೊದಲೇ ಯೋಚನೆ ಮಾಡೋದ್ರಿಂದ ಇವ್ರನ್ನ ಏನಂತ ಕರಿತೀವಿ ಅಂದರೆ ಆಧುನಿಕ ತಳಿಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಫಾದರ್ ಆಫ್ ಮಾಡರ್ನ್ ಜೆನೆಟಿಕ್ಸ್ ಅಂತ ಕರಿತೀವಿ. ಇದು ಒಂದು 20 ಎಕ್ಸಾಮ್ನಲ್ಲಿ ಕ್ವಶನ್ಸ್ ಆಗಿರ್ಬೋದು. IAS, KAS, KES, ಸ್ಟ್ಯಾಟಿಸ್ಟಿಕಲ್ ಇನ್ಸ್ಪೆಕ್ಟ್ರು, ಮೊನ್ನೆ ACSAD, ಈ ಥರದಲ್ಲಿ ಬೇಕಾದಷ್ಟು ಎಕ್ಸಾಮ್ನಲ್ಲಿ ಕ್ವಶನ್ಸ್ ಆಗಿದೆ. ಆಧುನಿಕ ತಳಿಶಾಸ್ತ್ರದ ಪಿತಾಮಹ ಗ್ರೇಗರ್ ಮೆಂಡಲ್. DNA ಕಂಡುಹಿಡಿದವ್ರು ಯಾರು ಅಂದರೆ ವ್ಯಾಟ್ಸನ್ ಆ್ಯಂಡ್ ಕ್ರಿಕ್. ಎರಡಕ್ಕೂ ಡೌಟ್ ಬರಬಾರ್ದು. ಗ್ರೇಗರ್ ಮೆಂಡಲ್ ಒಂದಷ್ಟು ಒಳ್ಳೆ ವಿಷಯವನ್ನು ಹೇಳಿದರು. ಇವರು ಪ್ರಯೋಗಕ್ಕಾಗಿ ಯಾವ ಸಸ್ಯವನ್ನು ಆಯ್ಕೆ ಮಾಡಿಕೊಂಡ್ರು ಅಂತ ಕೇಳ್ತಾರೆ. ಬಟಾಣಿ ಸಸ್ಯವನ್ನು ಆಯ್ಕೆ ಮಾಡಿಕೊಂಡ್ರು. ಬಟಾಣಿ ಸಸ್ಯ ಅಂದರೆ ಕೊಟ್ಟರೆ ಬರೆದ್ಬಿಡ್ತಾರೆ ನಾವು ಹೊಟ್ಟೆವರಿಗೆ. ಇದರ ವೈಜ್ಞಾನಿಕ ಹೆಸರನ್ನ ಬೊಟಾನಿಕಲ್ ನೇಮನ್ನು ಕೊಡ್ತಾನೆ. ಪೈಸಮ್ ಸಟೈವಮ್ ಅನ್ನೋದು ಹೆಸರು IAS ಅಲ್ಲೇ ಕೊಟ್ಟಿದ್ದಾನೆ. ಇದನ್ನ ಯಾಕೆ ಬಟಾಣಿ ಸಸ್ಯನೇ ಆಯ್ಕೆ ಮಾಡಿಕೊಂಡ್ರು ಅಂದರೆ ಇದರ ಲೈಫ್ ಸ್ಪ್ಯಾನ್ ತುಂಬ ಕಡಿಮೆ ದಿನ, 90 ದಿನದಲ್ಲಿ ಬೀಜದಿಂದ ಹಿಡಿದು ಹಣ್ಣಾಗಿ ಗಿಡನೇ ವ್ಯಾನಿಸ್ ಆಗೋ ಲೆವೆಲ್ಗೆ ಬಂದುಬಿಡುತ್ತೆ. ಆಮೇಲೆ ಒಂದಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಇವೆ. ಹೂಗಳ ಬಣ್ಣದಲ್ಲಿ ವ್ಯತ್ಯಾಸ ಇದೆ, ಎತ್ತರದಲ್ಲಿ ವ್ಯತ್ಯಾಸ ಇದೆ, ಬೀಜದ ಬಣ್ಣಗಳಲ್ಲಿ ವ್ಯತ್ಯಾಸ ಇದೆ, ಬೀಜದ ಸೇಪಲ್ಲಿ ವ್ಯತ್ಯಾಸಗಳಿದೆ. ಅದರಿಂದ ಸಂಶೋಧನೆ ಮಾಡೋಕ್ಕೆ ತುಂಬ ಸೂಕ್ತವಾಗಿರೋದು. ಅದಕ್ಕೋಸ್ಕರ ಇದನ್ನ ಬಟಾಣಿ ಸಸ್ಯವನ್ನು ಆಯ್ಕೆ ಮಾಡ್ಕೊಂಡ್ರು ಇವರು. ಆ್ಯಕ್ಚುಲಿ ಇವರು ಮೂಲತಃ ಒಬ್ಬ ಫಾದರ್, ಇವರು ಚರ್ಚ್ ಫಾದರ್. ಇವರು ಆಯ್ಕೆ ಮಾಡ್ಕೊಂಡು ಇದ್ರ ಮೇಲೆ ಪ್ರಯೋಗವನ್ನು ಮಾಡಿ ಒಂದಷ್ಟು ಒಳ್ಳೆ ವಿಷಯವನ್ನು ಹೇಳಿದ್ರು. ಜೀನೋಟೈಪ್ ಅಂದ್ರೇನು, ಫಿನೋಟೈಪ್ ಅಂದ್ರೇನು, ಯಾವ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗ್ತವೆ, ಯಾವ ಕ್ಯಾರೆಕ್ಟರ್ಗಳು ಎಕ್ಸ್ಪ್ರೆಸ್ ಆಗಲ್ಲ ಅನ್ನೋದನ್ನ ಹೇಳಿದ್ರು. ಆದರೆ ನಾಯಿಯಿಂದ ನಾಯಿ ಮರಿನೇ ಬರೋದಕ್ಕೆ ಇದೇ ಕಾರಣ ಅಂತ ಇವ್ರು ಹೇಳೋಕ್ಕಾಗಲಿಲ್ಲ. ಅದನ್ನೇ ಹೇಳಿದವ್ರು ಯಾರು ಅಂದರೆ ವ್ಯಾಟ್ಸನ್ ಮತ್ತು ಕ್ರಿಕ್. DNA ಅನ್ನುವಂಥ ಒಂದು ಹೆರಿಡಿಟರಿ ಮೆಟೀರಿಯಲ್ ಇರುತ್ತೆ, ಅದು ಮುಂದಿನ ಜನ್ರೇಷನ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಅದರಿಂದ ನಾಯಿಯಿಂದ ನಾಯಿ ಮರಿನೇ, ಬೆಕ್ಕಿಂದ ಬೆಕ್ ಮರಿನೇ, ಬಟಾಣಿ ಬೀಜದಿಂದ ಬಟಾಣಿ ಸಸ್ಯನೇ ಉಳಿಯುತ್ತೆ ಅನ್ನೋದನ್ನ ಅವರು ಕ್ಲಿಯರ್ ಮಾಡಿದ್ರು. ಕ್ಲಿಯರ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಆಧುನಿಕ ತಳಿಶಾಸ್ತ್ರದ ಪಿತಾಮಹ, ಫಾದರ್ ಆಫ್ ಮಾಡರ್ನ್ ಜೆನೆಟಿಕ್ಸ್, ಗ್ರೇಗರ್ ಮೆಂಡಲ್. ನೆಕ್ಸ್ಟ್, ಕೋಶಕ್ಕೆ ಅಂತ ಒಳಭಾಗದಲ್ಲಿ ನೋಡಿದ್ರೆ ದಾರದ ರೀತಿ ರಚನೆ ಇರುತ್ತೆ. ಇದಕ್ಕೆ ವರ್ಣಗ್ರಾಹಕ ಜಾಲ ಅಂತ ಕರೀತಾರೆ ಕನ್ನಡದೊಳಗೆ, ಇಂಗ್ಲೀಷಲ್ಲಿ ಕ್ರೊಮ್ಯಾಟಿನ್ ಅಂತ ಕರಿತೀವಿ. ಫ್ಲೆಮಿಂಗ್ ಅನ್ನುವಂಥ ವಿಜ್ಞಾನಿ, ಇವರು ರಾಬರ್ಟ್ ಬ್ರೌನ್ ಏನು ಮಾಡೋದು ಅಂದರೆ ದ ಥಿಕ್ ಮಾಸ್, ಜೀವಕೋಶದ ಮಧ್ಯಭಾಗದಲ್ಲಿ ಒಂದು ಮಾಸ್ ಏರಿಯಾ ಇರುತ್ತೆ, ಅದು ನ್ಯೂಕ್ಲಿಯಸ್ ಅಂತ ಹೇಳ್ಬಿಟ್ಟು ಹೊಟ್ಟೋಗ್ಬಿಟ್ರು. ಫ್ಲೆಮಿಂಗ್ ಅನ್ನುವಂಥ ವಿಜ್ಞಾನಿ ಅದಕ್ಕೆ ಬಣ್ಣವನ್ನು ಕಟ್ಟಿ ಒಳಭಾಗದಲ್ಲಿ ನೋಡಿದಾಗ ದಾರದ ರೀತಿಯ ರಚನೆ ಇತ್ತು. ಆ ದಾರದ ರೀತಿಯ ರಚನೆ ಇರೋದ್ರಿಂದ ಅದರಿಂದನೇ ಹೆಸರು ಕಟ್ಟಿದ್ದಾನೆ. ವರ್ಣ ಅಂದರೆ ಬಣ್ಣ, ಗ್ರಾಹಕ ಜಾಲ ಅಂದರೆ ನುಲ್ಕೊಂಡಿರೋದು ಅಂತ, ಹೊಂದ್ಕೊಂಡಿರೋದು ಅಂತ. ಇಂಗ್ಲೀಷಲ್ಲಿ ತುಂಬ ಚೆನ್ನಾಗಿದೆ. ಕ್ರೊಮ್ಯಾಟಿನ್, ಕ್ರೋಮೋ ಅಂದರೆ ಬಣ್ಣ, ಟಿನ್ ಅಂದರೆ ಕೂದಲು ರೀತಿ ರಚನೆಯನ್ನೇ ಇರೋದು, ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಇರೋದು ಅಂತ ಅರ್ಥ. ಅದು ಕೋಶ ಕೇಂದ್ರದ ಒಳಭಾಗದಲ್ಲಿರುವ ದಾರದ ರೀತಿಯ ರಚನೆಗೆ ವರ್ಣಗ್ರಾಹಕ ಜಾಲ ಅಥವಾ ಕ್ರೊಮ್ಯಾಟಿನ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಇದನ್ನು ನಾವು ಒಂದೊಂದನ್ನೇ ಸಪ್ರೇಟ್ ಮಾಡಿದ್ರೆ ಅದನ್ನ ವರ್ಣತಂತು ಅಂತ ಕರಿತೀವಿ, ಕ್ರೋಮೋಸೋಮ್ಸ್ ಅಂತ ಕರಿತೀವಿ. ವರ್ಣತಂತುಗಳ ಮೇಲೆ ನಾವು ನೋಡಿದ್ರೆ ಚುಕ್ಕೆ ಆಕಾರದ ರಚನೆ ಇರುತ್ತೆ. ಒಂದು ವರ್ಣತಂತುವನ್ನು ತೆಗೆದುಕೊಂಡ್ರೆ ಅದ್ರ ಮೇಲೆ ಡಾಟ್ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತೆ, ಚುಕ್ಕೆ ಆಕಾರದ ರಚನೆ ಇರುತ್ತೆ. ಇದಕ್ಕೆ ಕನ್ನಡದಲ್ಲಿ ಗುಣಾಣು, ವಂಶವಾಹಿನಿ, ಜೀನ್ಸ್ ಅಂತ ಕರೀತಾರೆ. ಇವು ತಂದೆ ತಾಯಿಯಲ್ಲಿರುವಂಥ ಗುಣಗಳನ್ನು ಮುಂದಿನ ಪೀಳಿಗೆಗೆ ತೆಗೆದುಕೊಂಡು ಹೋಗ್ತವೆ. ಇಲ್ಲೊಂದು ಸ್ವಲ್ಪ ಎಕ್ಸ್ಟ್ರಾ ಪಾಯಿಂಟ್ಗಳು ಬರ್ತವೆ, ಅದನ್ನ ಡಿಸ್ಕಸ್ ಮಾಡೋಣ. ತಂದೆ ತಾಯಿಯಿಂದ 50% ಗುಣಗಳು ವರ್ಗಾವಣೆ ಆಗ್ತವೆ, 50% ಆಫ್ ದಿ ಜೀನ್ಸ್ ಎಕ್ಸ್ಚೇಂಜಸ್ ಫ್ರಮ್ ದಿ ಪೇರೆಂಟ್ಸ್. ಇದು IAS ಅಲ್ಲಿ ಕೇಳಿದ್ದಾನೆ, ತಂದೆ ತಾಯಿಗಳಿಂದ ಎಷ್ಟು % ಗುಣಗಳು ವರ್ಗಾವಣೆ ಆಗ್ತವೆ ಅಂತ. ತಂದೆ ತಾಯಿಗಳಿಂದ 50% ಗುಣಗಳು ವರ್ಗಾವಣೆ ಆಗ್ತವೆ. ತಾತ ಮತ್ತು ಅಜ್ಜಿಯರಿಂದ 25% ವರ್ಗಾವಣೆ ಆಗ್ತವೆ.
ಮುತ್ತಾತ ಮುತ್ತಜ್ಜಿ ಅಂತಿರಲ್ಲ ಅವ್ರಿಗೆ 12.5% ಇಷ್ಟು ವರ್ಗಾವಣೆ ಆಗ್ತವೆ. ಆದಷ್ಟು ಮಕ್ಕಳುಗಳು ತಂದೆ ತಾಯಿಯನ್ನೇ ಹೋಲಿಕೆ ಹಾಕ್ತಾರೆ, ಕಾರಣ 50ರಷ್ಟು ಗುಣಾಣುಗಳು ತಂದೆ ತಾಯಿಗಳಿಂದ ವರ್ಗಾವಣೆ ಆಗುವಂಥ ಸಾಧ್ಯತೆ ಇದೆ. ನೀವು ಟಿ ವಿನಲ್ಲಿ ಒಂದು ಪ್ರೋಗ್ರಾಮ್ ನೋಡ್ತೀರ, ಜೀನ್ಸ್ ಅಂತ ಒಂದು ಪ್ರೋಗ್ರಾಮ್ ಇದೆ. ತಾಯಿ ಮತ್ತು ಮಗು ಇರ್ತಾರೆ, ಯಾವ ತಾಯಿದು ಆ ಮಗು ಅನ್ನೋದನ್ನ ಪತ್ತೆ ಹಚ್ಚಬೇಕು. ಒಟ್ಟಾರೆ ತಾಯಿ ಒಟ್ಟಾರೆ ಮಗುವನ್ನು ನೋಡಿದ್ರೆ ನೀವು ಪತ್ತೆ ಹಚ್ಚಕ್ಕಾಗಲ್ಲ. ತಂದೆಯ ಕಿವಿ, ಮಗುವಿನ ಕಿವಿ, ತಾಯಿಯ ಕಿವಿ, ಮಗುವಿನ ಮೂಗು, ತಾಯಿಯ ಮೂಗು, ಹಿಂಗೆ ಒಂದೊಂದೇ ಅಂಗವನ್ನು ಹೋಲಿಕೆ ಮಾಡ್ಕೊಬರ್ಬೇಕು. ಯಾವುದೋ ಒಂದು ಅಂಗ 100ಕ್ಕೆ 100ರಷ್ಟು ಹೋಲಿಕೆ ಆಗುತ್ತೆ. ಅದರಿಂದ ಯಾವ ತಾಯಿದು ಆ ಮಗು ಅನ್ನೋದನ್ನ ಹೇಳ್ಬಿಡ್ಬೋದು. ಯಾಕೆ ಹೋಲಿಕೆ ಆಯಿತು ಅಂದರೆ ಆ ಜೀನು ಮಗುವಿಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಅದಕ್ಕೋಸ್ಕರ ತುಂಬ ಸೀರಿಯಸ್ ಆಗಿ ತಿಳ್ಕೊಬಾರ್ದು ಸ್ನೇಹಿತರೆ. ಒಂದು ಸಣ್ಣ ಜೋಕ್ಸನ್ನ ಹೇಳೋದಾದರೆ, ಯಾವುದೋ ಒಂದು ಯೂನಿವರ್ಸಿಟಿನಲ್ಲಿ ಪ್ರೊಫೆಸರ್ ಒಂದು ಕ್ವಶನ್ಸ್ ಕೇಳಿದ್ರಂತೆ, ವಾಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ಬಯಾಲಜಿ ಆ್ಯಂಡ್ ಸೋಷಿಯಾಲಜಿ ಅಂತ. ತುಂಬ ತಲೆಟೆ ಹುಡುಗ ಹ್ಯಾಂಡ್ ರೈಸ್ ಮಾಡಿದ್ರಂತೆ, ಅವಕಾಶ ಕೊಟ್ಟರಂತೆ. ದ ಚೈಲ್ಡ್ ಲುಕ್ ಲೈಕ್ ಎ ಪೇರೆಂಟ್ಸ್ ಆರ್ ಕಾರ್ಡ್ ಬಯಾಲಜಿ, ದ ಚೈಲ್ಡ್ ಲುಕ್ ಲೈಕ್ ಎ ಸರೌಂಡಿಂಗ್ಸ್ ಆರ್ ಕಾರ್ಡ್ ಸೋಷಿಯಾಲಜಿ ಅಂತ ಹೇಳಿದಂತೆ. ಹಂಗೆ ಹೇಳ್ಬೇಡಿ, ಹಂಗಾಗೋದಕ್ಕೆ ಕಾರಣ ಏನು ಅಂತಂದರೆ ಈ ಜೀನ್ಸ್ ಅನ್ನೋದು ಕಾರಣ. ಓಕೆ, ಆಂಗ್ಲೋ ಇಂಡಿಯನ್ಸ್ ಅಂತ ಕೇಳಿದ್ದೀರಾ. ಇಂಡಿಯನ್ಸು ಮತ್ತು ಆಂಗ್ಲೋರ ಸಮ್ಮಿಲನದಲ್ಲಿ ಬಂದಂತೆ ಇದೊಂದು ಹೊಸ ತಳಿ. ಅವ್ರು ನಮ್ಮನ್ನೂ ಹೋಲಿಲ್ಲ, ಅವ್ರನ್ನೂ ಹೋಲಿಲ್ಲ. ಮೈನಾರಿಟಿನಲ್ಲಿ ಮೈನಾರಿಟಿ ಇದ್ದಾರೆ, ಅದಕ್ಕೋಸ್ಕರ ಅವ್ರಿಗೆ ರಿಸರ್ವೇಷನ್ನ ಕೊಟ್ಟಿರೋದು. ಒಟ್ಟಾರೆ ತಂದೆ ತಾಯಿಗಳಿಂದ 50% ಗುಣಗಳು ವರ್ಗಾವಣೆ ಆಗ್ತವೆ. ತಾತ ಮತ್ತು ಅಜ್ಜಿಯರಿಂದ 25ರಷ್ಟು ವರ್ಗಾವಣೆ ಆಗ್ತವೆ. ಮುತ್ತಾತ ಮುತ್ತಜ್ಜಿ ಅಂತ ಹೇಳ್ತಿರಲ್ಲ, 3ನೇ ತಲೆಮಾರು, 12.5ರಷ್ಟು ವರ್ಗಾವಣೆ ಆಗ್ತವೆ. 2011 KS ಫಿಲ್ಮ್ಸಲ್ಲಿ ಇದ್ರ ಬೇಸಿಸಲ್ಲಿ ಒಂದು ಕ್ವಶನ್ಸ್ ಕೇಳಿದ್ದಾರೆ. ತಂದೆ ತಾಯಿ ಚೆನ್ನಾಗಿದ್ದಾರೆ, ಅವ್ರ ತಂದೆ ತಾಯಿಗೆ ಕಲರ್ ಬ್ಲೈಂಡ್ನೆಸ್ ಇದೆ, ಅಂದರೆ ತಾತ ಮತ್ತು ಅಜ್ಜಿಗೆ ಉಡುವ ಫೀಮೇಲ್ ಬೇಬಿಗೆ ಎಷ್ಟು % ವರ್ಗಾವಣೆ ಆಗುತ್ತೆ, ಅಂದರೆ ಮೊಮ್ಮಗಳಿಗೆ ಎಷ್ಟು % ವರ್ಗಾವಣೆ ಆಗುತ್ತೆ ಅಂತ ಕೇಳಿಬಿಟ್ಟು 50%, 25%, 12.5%, 0% ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ 0% ಅನ್ನೋದು ಕರೆಕ್ಟ್ ಆನ್ಸರು. ಕಾರಣ ಹೆಣ್ಮಕ್ಳಿಗೆ ಕಲರ್ ಬ್ಲೈಂಡ್ನೆಸ್ ಬರಲ್ಲ ಅನ್ನೋದು ನಿಮಗೆ ಗೊತ್ತಿರಬೇಕು. ನೋಡಿ, ಬಟ್ಟೆ ನೇರವಾಗಿ ಹೊಡೆಯೋ ಬದಲು ಬಟ್ಟೆ ಸುತ್ಕೊಂಡು ಹೊಡೆಯೋದು ಅಂತ ಹೇಳ್ತಾರಲ್ಲ, ಹಂಗೆ ಸುತ್ಕೊಂಡು ಹೊಡಿತಾನೆ. ನೋಡಿ, ಕಲರ್ ಬ್ಲೈಂಡ್ನೆಸ್ ಅನ್ನೋದು ಹೆಣ್ಮಕ್ಳಿಗೆ ಬರಲ್ಲ, ಅದರಿಂದ 0% ಅನ್ನೋದು ಕರೆಕ್ಟು. ಅದೇ ಗಂಡು ಮಗು ಅಂತ ಕೊಟ್ಟಿದ್ರೆ 25% ಬರೀಬೇಕಾಗಿತ್ತು. ಓಕೆ, ನೋಡ್ಕೊಂಬರಿಬೇಕು. ಈ ಗುಣಾಣುಗಳ ವರ್ಗಾವಣೆಯಿಂದ ಗುಣಗಳು ಮುಂದಿನ ಜನರೇಷನ್ಗೆ ವರ್ಗಾವಣೆ ಆಗ್ತವೆ. ನಿರ್ದಿಷ್ಟ ಪ್ರಾಣಿನಲ್ಲಿ, ಒಂದೊಂದು ಪ್ರಾಣಿನಲ್ಲಿ ನಿರ್ದಿಷ್ಟ ಸಂಖ್ಯೆಯ ವರ್ಣತಂತುಗಳಿರ್ತವೆ. ಮಾನವನಲ್ಲಿ 46 ಅಥವಾ 23 ಜೊತೆ ವರ್ಣತಂತುಗಳಿರ್ತವೆ. ಹ್ಯೂಮನ್ ಕನ್ಸಿಸ್ಟ್ಸ್ 46 ಆರ್ 23 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ಬರ್ತವೆ. ಓಕೆ, ಕ್ವಿಕ್ಕಾಗಿ ಇನ್ನೊಂದು ರೌಂಡ್ ಈ ಸ್ಲೈಡನ್ನು ನೋಡ್ಬೇಡ, ಏನು ಕೇಳ್ತಾನೆ ಅದು ಮಾತ್ರ. ಮಾನವನಲ್ಲಿ 2 ನ್ಯೂಕ್ಲಿಕ್ ಆಮ್ಲಗಳಿವೆ, RNA, DNA. RNA ಅಂದರೆ ರೈಬೋಸ್ ನ್ಯೂಕ್ಲಿಕ್ ಆಸಿಡ್, DNA ಅಂದರೆ DE ಬರೀಬೇಕು, ಡಿಆಕ್ಸಿ ರೈಬೋಸ್ ನ್ಯೂಕ್ಲಿಕ್ ಆಸಿಡ್. ಓಕೆ, ಮೊನ್ನೆ FDAನಲ್ಲಿ ಇದ್ರ ಕ್ವಶನ್ಸ್ ಆಗಿತ್ತು. ನ್ಯೂಕ್ಲಿಕ್ ಆಮ್ಲದಲ್ಲಿರುವ ಆಮ್ಲ ಯಾವುದು ಅಂತ ಕೇಳಿದ, ರೈಬೋಸ್ ಆಮ್ಲ ಅಂತ ಬರೀಬೇಕಿತ್ತು ಅಲ್ಲಿ. RNA ಮತ್ತು DNA 1953ರಲ್ಲಿ ವ್ಯಾಟ್ಸನ್ ಮತ್ತು ಕ್ರಿಕ್ DNA ಪತ್ತೆ ಹಚ್ಚಿದ್ರು. ಇವರಿಗೆ 1962ರಲ್ಲಿ ವೈದ್ಯಕೀಯ ನೊಬೆಲ್ ಪ್ರಶಸ್ತಿಯನ್ನು ಕೊಟ್ಟರು. ಆಧುನಿಕ ತಳಿಶಾಸ್ತ್ರದ ಪಿತಾಮಹ ಗ್ರೆಗರ್ ಮೆಂಡೆಲ್. ಕೋಶ ಕೇಂದ್ರದ ಒಳಭಾಗದಲ್ಲಿರುವಂತಹ ದಾರದ ರೀತಿಯ ರಚನೆಗೆ ವರ್ಣಗ್ರಾಹಕ ಜಾಲ ಅಥವಾ ಕ್ರೊಮ್ಯಾಟಿನ್ ಅಂತ ಕರೀತಾರೆ. ಇದನ್ನು ಇಂಡಿವಿಜುವಲ್ ಮಾಡಿದಾಗ ಬರೋದಕ್ಕೆ ಕ್ರೋಮೋಸೋಮ್ ಅಂತ, ವರ್ಣತಂತು ಅಂತ ಕರಿತೀವಿ. ವರ್ಣತಂತುಗಳ ಮೇಲಿರುವ ಚುಕ್ಕೆಯ ಆಕಾರದ ರಚನೆಗೆ ಜೀನ್ಸ್, ಗುಣಾಣು, ವಂಶವಾಹಿನಿ ಅಂತ ಕರೀತವೆ. ಇವು ತಂದೆ ತಾಯಿಯಲ್ಲಿರುವಂಥ ಗುಣಗಳನ್ನು ಮುಂದಿನ ಪೀಳಿಗೆಗೆ ತೆಗೆದುಕೊಂಡು ಹೋಗ್ತವೆ. ಪೇರೆಂಟ್ಸಿಂದ, ಪೋಷಕರಿಂದ 50% ಗುಣಗಳು ವರ್ಗಾವಣೆ ಆಗ್ತವೆ. ತಾತ ಮತ್ತು ಅಜ್ಜಿಯರಿಂದ 25% ವರ್ಗಾವಣೆ ಆಗ್ತವೆ. ಮುತ್ತಾತ ಮುತ್ತಜ್ಜಿಯಿಂದ 12.5% ಗುಣಗಳು ವರ್ಗಾವಣೆ ಆಗ್ತವೆ. ಓಕೆ, ಅದು ಒಂದು ಗೊತ್ತಿರಲಿ. ನೆಕ್ಸ್ಟ್, ಪ್ರತಿಯೊಂದು ಜೀವಿನಲ್ಲಿ ನಿರ್ದಿಷ್ಟ ಸಂಖ್ಯೆಯ ವರ್ಣತಂತುಗಳಿರ್ತವೆ. ಮಾನವನಲ್ಲಿ 46 ಅಥವಾ 23 ಜೊತೆ ವರ್ಣತಂತುಗಳಿರ್ತವೆ. ಓಕೆ, ಇದು ಕೂಡ ಗೊತ್ತಿರಬೇಕು. ಓಕೆ, ಹ್ಯೂಮನ್ ಕನ್ಸಿಸ್ಟ್ಸ್ 2 ನ್ಯೂಕ್ಲಿಕ್ ಆಸಿಡ್ಸ್, 1 RNA, another one is DNA. RNA means ribonucleic acid, DNA means deoxyribose nucleic acid. In 1953, Watson and Crick discovered DNA, awarded medical Nobel Prize in the year 1962. Father of modern genetics, Gregor Mendel. The thread-like structures inside the nucleus are called chromatin. The individual chromatin are called gene, are called chromosome. The dot-like structures on the chromosomes are called genes. It has to exchange the characteristics from parents to offspring. 50% of the genes exchanges from the parents. Parents in the 50% ಆಗುತ್ತೆ. The each individual animal having specific number of chromosomes. Okay. Human consists 46 or 23 pairs of chromosomes. Okay. ಕೆಲವು ಸಂದರ್ಭದಲ್ಲಿ
ಈ ಕ್ರೋಮೋಸೋಮ್ನ ನಂಬರ್ನಲ್ಲಿ ವ್ಯತ್ಯಾಸ ಆಗುತ್ತೆ. ದ ವೇರಿಯೇಷನ್ಸ್ ಇನ್ ದಿ ಕ್ರೋಮೋಸೋಮ್ಸ್ ಆರ್ ಕಾಲ್ಡ್ ಸಿಂಡ್ರೋಮಿಕ್ ಎಫೆಕ್ಟ್ ಅಂತ ಕರಿತೀವಿ. ವರ್ಣತಂತುಗಳ ಮೇಲಾಗುವಂಥ ವ್ಯತ್ಯಾಸಕ್ಕೆ ಸಿಂಡ್ರೋಮ್ಗಳ ತೊಂದರೆ ಅಂತ ಕರಿತೀವಿ. ಈ ನಂಬರ್ 46 ಇರಬೇಕು. 46 ಮಾನವನಲ್ಲಿ ವ್ಯತ್ಯಾಸ ಆಗುತ್ತೆ. ವ್ಯತ್ಯಾಸ ಆಗೋದಕ್ಕೆ ಏನಂತ ಕರೀತಾರೆ ಅಂದರೆ ಕ್ವಶನ್ಸು ಒಂದು ಕಡಿಮೆ ಆದರೆ 45 ಆಗುತ್ತೆ. 45 ವರ್ಣತಂತು ಮಾನವನಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಏನಂತ ಕರೀತಾರೆ ಅಂದರೆ ಕ್ವಶನ್ಸು ಟರ್ನರ್ ಸಿಂಡ್ರೋಮ್ ಅಂತ ಕರೀತಾರೆ. ಇದು IAS ಅಲ್ಲಿ ಮ್ಯಾಥ್ಯೂ ಫಾಲೋಯಿಂಗ್ ಕೊಟ್ಟಿದ್ದಾನೆ. IAS ಮತ್ತು KS ಅಲ್ಲಿ ಅದರ್ ಎಕ್ಸಾಮ್ಸಲ್ಲಿ ನೇರವಾಗಿ ಕೇಳಿದ್ದಾನೆ. ಮಾನವನಲ್ಲಿ 45 ವರ್ಣತಂತುಗಳು ಕಾಣಿಸ್ಕೊಳ್ಳೋದಕ್ಕೆ ಏನಂತ ಕರೀತಾರೆ ಅಂತ ಕೇಳ್ತಾನೆ ನೇರವಾಗಿ ಕೇಳೋದಾದರೆ ಟರ್ನರ್ ಸಿಂಡ್ರೋಮ್. ಓಕೆ, ಅದೇ 47 ವರ್ಣತಂತುಗಳಿದ್ರೆ ಅದನ್ನ ಡೌನ್ ಸಿಂಡ್ರೋಮ್ ಅಂತ ಕರಿತೀವಿ. 47 ಇದ್ರೆ ಡೌನ್ ಸಿಂಡ್ರೋಮ್ ಅಂತ ಕರಿತೀವಿ. ಡೌನ್ ಸಿಂಡ್ರೋಮ್ ಆಗಿರುವಂಥ ಇಬ್ಬರು ವ್ಯಕ್ತಿಗಳನ್ನು ತೆಗೆದುಕೊಳ್ಳಿ, ಇಬ್ಬರು ಮಕ್ಕಳನ್ನ ತೆಗೆದುಕೊಳ್ಳಿ. ಒಂದು 5 ವರ್ಷದ ಮಗು, ಇನ್ನೊಂದು 5 ವರ್ಷದ ಮಗು. ಇವ್ರ ಪೇರೆಂಟ್ಸೇ ಬೇರೆ, ಇವ್ರ ಪೇರೆಂಟ್ಸೇ ಬೇರೆ, ಬಟ್ ಮಕ್ಕಳುಗಳು ಒಂದೇ ರೀತಿ ಇರ್ತಾರೆ. ಒಂದೇ ರೀತಿ ಇರೋದ್ರಿಂದ ಇದು ಯಾವ ಪದದಿಂದ ಬಂದಿದೆ, ಡೌನ್ ಸಿಂಡ್ರೋಮ್ ಅನ್ನೋದು ಯಾವ ಪದದಿಂದ ಬಂದಿದೆ ಅಂತ ಕೇಳ್ತಾನೆ. ಮಂಗೋಲಿಯಾ ಅನ್ನುವಂಥ ಪದದಿಂದ ಬಂದಿದೆ. ಇಟ್ ಇಸ್ ಡಿರೈವ್ ಫ್ರಮ್ ಮಂಗೋಲಿಯಾ. ಮಂಗೋಲಾಯ್ಡ್ಸ್ ಅಂತ ಕೇಳಿದ್ರೆ ಚೀನಾ, ಟಿಬೆಟು, ಸೌತ್ ಕೊರಿಯಾ. ಒಂದೇ ಏಜರು, ಒಂದೇ ಹೈಟ್ ಇರ್ತಾರೆ, ಒಂದೇ ಕಲರ್ ಇರ್ತಾರೆ, ಒಂದೇ ಸೇಫ್ ಇರ್ತಾರೆ. ಅವ್ರಿಗೂ ಇವ್ರಿಗೂ ಡಿಫ್ರೆನ್ಸೇ ಗೊತ್ತಾಗೋದಿಲ್ಲ. ಅದಕ್ಕೆ ಚೈನಾದವರು ಜಾಯಿಂಟ್ ಫ್ಯಾಮಿಲಿ ಇರಲ್ಲ. ಮನೇಲಿ ಯಾರು ಮಿಸ್ಸಸ್ ಇವ್ರು ಯಾರು ಅಂತಲೂ ಗೊತ್ತಾಗೋದಿಲ್ಲ. ಎಲ್ಲ ಮನೆಯವರೆಲ್ಲ ಮಿಸ್ಸಸ್ ಥರ ಕಾಣ್ತಾರೆ. ಅದಕ್ಕೋಸ್ಕರ ಇಲ್ಲ ಜೋಕ್ಸ್ ಕೇಳಿದೆ ಮಂಗೋಲಿಯಾ ಅಂತ ಕರಿತೀವಿ. ಇದಕ್ಕೆ ಹೋಗೋದಕ್ಕೆ ಮೊದಲು ಇನ್ನೊಂದೆರಡು ಕಾನ್ಸೆಪ್ಟ್ ಗೊತ್ತಿರಬೇಕು. ಒಂದು ಮಗು ಡಿಸೈಡ್ ಆಗಬೇಕು ಅಂದರೆ ತಂದೆಯಿಂದ ಬರೋದನ್ನ ಪೆಟರ್ನಿಟಿ ಜೀನ್ಸ್ ಅಂತ ಕರಿತೀವಿ, ತಾಯಿಯಿಂದ ಬರೋದನ್ನ ಮೆಟರ್ನಿಟಿ ಜೀನ್ಸ್ ಅಂತ ಕರಿತೀವಿ. ಮದರ್ ತಂದೆನಲ್ಲಿ XY ಇರುತ್ತೆ, ತಾಯಿನಲ್ಲಿ XX ಇರುತ್ತೆ. ಈ X ಸೇರಿಕೊಂಡ್ರೆ ಫಿಮೇಲ್ ಬೇಬಿ ಹೆಣ್ಮಗು ಆಗುತ್ತೆ. X ಮತ್ತು Y ಸೇರಿಕೊಂಡ್ರೆ ಗಂಡು ಮಗು ಆಗುತ್ತೆ. ಇದ್ರ ಮೇಲೆ 3 ಕಾಂಪಿಟೇಟಿವ್ ಎಕ್ಸಾಮ್ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. 3 PSIಗೆ ಬಂದಿವೆ. ಲಿಂಗವನ್ನು ನಿರ್ಧರಿಸುವ ವರ್ಣತಂತು ಯಾರಲ್ಲಿರುತ್ತೆ ಅಂತ ಕರೀತಾರೆ ಸೆಕ್ಸ್ ಡಿಟರ್ಮಿನೇಷನ್ ಕ್ರೋಮೋಸೋಮ್ ಪ್ರೆಸೆಂಟ್ ಇನ್ ಫಾದರ್. ತಂದೆಯಲ್ಲಿರುತ್ತೆ. ತಂದೆ Y ಸೇರಿಕೊಂಡ್ರೆ ಮಾತ್ರ ಗಂಡು ಮಗು ಆಗೋದು, ಇಲ್ಲಾಂದ್ರೆ Y ಹೆಣ್ಮಗುನೇ ಆಗಿರುತ್ತೆ. ಓಕೆ, ಮಗುವಿನ ಹೆಣ್ಣು ಗಂಡು ಡಿಸೈಡ್ ಆಗೋದು ಹೊಂಗೆ ಮರ ಬೇವಿನ ಮರ ಸುತ್ತೋದ್ರಿಂದೆಲ್ಲ ಡಿಸೈಡ್ ಆಗಲ್ಲ. Y ಸೇರ್ಕೊಳ್ಳೋದ್ರ ಮೇಲೆ ಡಿಸೈಡ್ ಆಗೋದು. ಯಾವ್ಯಾವುದು ಅಂತ ಕೇಳ್ತಾನೆ, ಕ್ಯಾಪಿಟಲ್ X ಮತ್ತು Y. XX ಇದ್ರೆ ಹೆಣ್ಮಗು ಅಂತ ಕರಿತೀವಿ, XY ಇದ್ರೆ ಗಂಡು ಮಗು ಅಂತ ಹೇಳ್ತೀವಿ. ಇಲ್ಲಿ ಈ ಕಂಡೀಷನಲ್ಲಿ ಏನಾಗಿದೆ ಅಂದರೆ 47XXY ಇದ್ಬಿಡುತ್ತೆ. ಇದನ್ನ ಕ್ಲೈನ್ ಫಿಲ್ಟರ್ ಸಿಂಡ್ರೋಮ್ ಅಂತ ಕರೀತಾರೆ. ಏನೋ ಒಂದು ಕ್ಲೈನ್ ಫಿಲ್ಟರ್ ಸಿಂಡ್ರೋಮ್ ಅಂತ ಕರಿತೀವಿ. ಕ್ಲೈನ್ ಫಿಲ್ಟರ್ ಸಿಂಡ್ರೋಮ್ ಅಂತ ಕರೀತಾರೆ. ಕ್ಲೈನ್ ಫಿಲ್ಟರ್ ಸಿಂಡ್ರೋಮ್. ಓಕೆ, ಇದು ತುಂಬ ಇಂಪಾರ್ಟೆಂಟು. 47XXY ಇದನ್ನು IAS ಅಲ್ಲಿ ಕೂಡ ಕೇಳಿದ್ದಾನೆ. ಕ್ಲೈನ್ ಫಿಲ್ಟರ್ ಸಿಂಡ್ರೋಮ್ ಯಾರು ತೊಂದರೆ ಕೊಡುತ್ತೆ ಅಂತ ಕೇಳ್ತಾನೆ. ಇದು ಗಂಡು ಮಕ್ಳಿಗೆ ಮಾತ್ರನೇ ತೊಂದರೆ ಕೊಡುತ್ತೆ. ಕಾರಣ Y ಅನ್ನೋದು ಗಂಡು ಮಕ್ಳಿಗೆ ಮಾತ್ರನೇ ಇರೋದು, ಅದರಿಂದ ಗಂಡು ಮಕ್ಳಿಗೆ ಮಾತ್ರನೇ ತೊಂದರೆ ಕೊಡುತ್ತೆ, ಹೆಣ್ಮಕ್ಳಿಗೆ ಕೊಡಲ್ಲ. ಇದು XY ಇದ್ರೆ ಗಂಡು ಅಂತ ಹೇಳ್ತೀವಿ. XXY ಅಂದ್ರೆ ಇವ್ರನ್ನ ಗಂಡು ಹೆಂಗ್ಸು ಅಂತ ಕರಿಬೋದು. ಓಕೆ, ಈಗ ನಾವೊಂದು ಸಣ್ಣದಾಗಿ ಇದು ನೋಡೋದಾದ್ರೆ, ಮೊದಲಿಗೆ ಫ್ಯಾಮಿಲಿಗಳು ನೀವು ಇದನ್ನ ದಾಂಪತ್ಯ ಜೀವನವನ್ನು 10 ವರ್ಷ ಕಂಪ್ಲೀಟ್ ಮಾಡಿರೋರು, 25 ವರ್ಷ 50 ವರ್ಷ ಕಂಪ್ಲೀಟ್ ಮಾಡಿರೋರೆಲ್ಲ ನೋಡ್ಬೋದಾಯಿತು. ಕಾರಣ ಏಜ್ ಆಗಿರೋರು ಹೋಗ್ಬಿಟ್ಟು ಆ ಹುಡುಗಿಯನ್ನು ಅಸೆಸ್ ಮಾಡ್ತಾಯಿದ್ರು. ತಾತಂದಿರು, ಅಜ್ಜಿದಿರು, ಅಣ್ಣಂದಿರು, ಅತ್ತಿಗೆದಿರು ಇವರು ಹೋಗಿ ಸೆಲೆಕ್ಟ್ ಮಾಡ್ತಾಯಿದ್ರು. ಅವ್ರಿಗೆ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಅವಕಾಶ ಇರಲಿಲ್ಲ. ಅವ್ರು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಸ್ಕೀನ್ ಅಬ್ಸರ್ವೇಷನ್ನ ಮಾಡ್ತಾಯಿದ್ರು. ಈಗ ಹುಡುಗನ ಮನೆಯವರು ಹುಡುಗಿ ಮನೆಗೆ ಬಂದರೆ ಯಾರು ಹುಡುಗಿ ಇದ್ದಾರೋ ಆ ಹುಡುಗಿ ಬಂದು ಕೈಗೆ ಹ್ಯಾಂಡ್ ವಾಶ್ ಮಾಡೋದಕ್ಕೆ ನೀರು ಬಿಡಬೇಕಾಗಿತ್ತು. ನೀರು ಬಿಡೋದನ್ನು ಕೂಡ ಕ್ಲೀನಾಗಿ ಅಬ್ಸರ್ವ್ ಮಾಡೋರು. ದಡಬಡ ಅಂತ ಬಿಟ್ಬಿಟ್ರೆ ರಿಜೆಕ್ಟ್ ಮಾಡಿಬಿಡೋದು. ಕಾರಣ ಅಂತಂದರೆ ನೀರನ್ನೇ ಹಿಂಗೆ ಮಾಡಿದವಳು ಇನ್ನು ಮನೆ ತೊಳೆದಾಕ್ಬಿಡ್ತಾಳೆ ಅಂತ. ನೀರು ಬಿಡ್ಲೋ ಬೇಡೋ ಅಂತ ತುಪ್ಪದ ಥರ ಬಿಟ್ಟರು ರಿಜೆಕ್ಟ್ ಮಾಡಿಬಿಡೋರು. ನೀರನ್ನೇ ಬಿಡಿದ್ರೆ ಇನ್ನು ಊಟ ಆಗ್ತಾಳೆ ಅಂತ ಜಸ್ಟ್ ಮಾಡೋರು. ನೀರು ಬಿಟ್ಟಾದ್ಮೇಲೆ ತಲೆ ತೆಗೆಸ್ಕೊಂಡು ಹೆಜ್ಜೆ ಸೌಂಡ್ ಬರ್ದಂಗೆ ನಡ್ಕೊಂಡು ಹೋಗ್ಬೇಕು. ಲೆಫ್ಟ್ ರೈಟ್ ಮಾಡಿದ್ರೆ ಅಲ್ಲೇ ರಿಜೆಕ್ಟು. ಕಾರಣ ಹೆಣ್ಣಿನ ಗುಣನೇ ಇಲ್ಲ ಅಂತ ತಿಳ್ಕೊಳ್ಳೋರು. ನೋಡಿ, ಹಿಂಗೆಲ್ಲ ಅಸೆಸ್ ಮಾಡ್ತಾಯಿದ್ರು. ಅಬ್ಸರ್ವೇಷನ್ಗೂ ಕೀನ್ ಅಬ್ಸರ್ವೇಷನ್ಗೂ ತುಂಬ ವ್ಯತ್ಯಾಸ ಇದೆ. ಕೀನ್ ಅಬ್ಸರ್ವೇಷನ್ ಅಂದರೆ ಏನು ಅಂತ ಒಂದು ಸಣ್ಣ ಕತೆ ಹೇಳ್ಬಿಡ್ತೀನಿ. ಒಂದು ಮೆಡಿಕಲ್ ಕಾಲೇಜಿನಲ್ಲಿ ಪ್ರೊಫೆಸರ್ ಇದ್ರಂತೆ. ಆ ಪ್ರೊಫೆಸರ್ ಸತ್ತೋಗಿರೋದು ಒಂದು ಮಂಕಿನ ಟೇಬಲ್ ಮೇಲೆ ಇಟ್ಬಿಟ್ಟು ಎಲ್ಲ ಮೆಡಿಕಲ್ ಸ್ಟೂಡೆಂಟ್ಸ್ಗೂ ಡೆಮೋ ಮಾಡ್ತಾಯಿದ್ರಂತೆ. ಒಂದು ಹೇಳಿದ್ರಂತೆ, ನಾನು ಮಾಡೋದನ್ನ ನೀವೆಲ್ಲರೂ ಅಬ್ಸರ್ವ್ ಮಾಡಬೇಕು, ನಾನು ಮಾಡಿದಾಗೆ ನೀವು ಮಾಡಬೇಕು ಅಂತ. ತೋರ್ಬೆಳ್ಳನ್ನ ತೆಗೆದುಕೊಂಡು ಆ ಮಂಕಿ ಮೂಗುಗಳಿಗೆ ಇಟ್ಬಿಟ್ಟು ಅದನ್ನ ನಾಲ್ಗೆ ಮೇಲೆ ಇಟ್ಕೊಂಡ್ರಂತೆ. ಒಂದೇ ಉಲ್ಟಾದಲ್ಲಿ ಅಂದರೆ ಮಧ್ಯದ ಬೆರಳನ್ನು ನಾಲ್ಗೆ ಮೇಲೆ ಇಟ್ಕೊಂಡ್ರು. ಇವರೆಲ್ಲ ಏನು ಅನ್ಕೊಂಡ್ರು, ಮಂಕಿ ಮೂಗುಗಳಿಗಿಟ್ಟು ಆ ಬೆರಳನ್ನು ಇಟ್ಕೊಳ್ತಾರೆ ಅಂದರು. ಎಲ್ಲರೂ ಬಂದರು, ಆ ಮಂಕಿ ಮೂಗುಗಳಿಗೆ ಬೆರಳು ತೋರಿಸಿದ್ರು, ತೋರ್ಬೆಳ್ಳನ್ನು ನಾಲ್ಗೆ ಮೇಲೆ ಇಟ್ಕೊಂಡ್ರು, ಹೋಗಿ ಅವರವ್ರ ಪ್ಲೇಸ್ಗೆ ನಿಂತ್ಕೊಂಡ್ರು. ಇದನ್ನು ಕೂಡ ಪ್ರೊಫೆಸರ್ ಅಬ್ಸರ್ವ್ ಮಾಡಿದರು. ನಾನು ಮಾಡೋದನ್ನ ನೀವೆಲ್ಲರೂ ನೋಡಿದ್ವಿ ಸರ್. ನಾನು ಮಾಡ್ದಂಗೆ ನೀವೆಲ್ಲರೂ ಮಾಡಿದ್ವಿ ಸರ್ ಅಂತ ಹೇಳಿದ್ರಂತೆ. ಆಗ ಪ್ರೊಫೆಸರ್ ಹೇಳಿದ್ರಂತೆ, ಮಂಕಿ ಮೂಗುಗಳಿಗೆ ಬೆರಳು ತೋರಿಸ್ಬೇಕಾದ್ರೆ ತೋರ್ಬೆಳ್ಳನ್ನು ತೋರಿಸ್ದೆ,
ನಾಲ್ಗೆ ಮೇಲೆ ಇಟ್ಕೋಬೇಕಾದ್ರೆ ಮಧ್ಯದ ಬೆರಳನ್ನು ಇಟ್ಕೊಂಡೆ, ನೀವ್ಯಾರು ಅಬ್ಸರ್ವೇ ಮಾಡಲಿಲ್ಲ ಅಂತ. ಇದು ಯಾವ ಬೆರಳು ಇಟ್ಕೊಂಡಿದ್ದಾರೆ ಅಂತ ನೀವು ಅಬ್ಸರ್ವ್ ಮಾಡಿದರೆ ಅದು ಕೀನ್ ಅಬ್ಸರ್ವೇಷನ್. ಜಸ್ಟ್ ಸುಮ್ಮನೆ ನೋಡಿದರೆ ಅದು ಅಬ್ಸರ್ವೇಷನ್ ಅಷ್ಟೇ. ಓಕೆ, ಆ ರೀತಿ ಕೀನ್ ಅಬ್ಸರ್ವೇಷನ್ ಮಾಡಿ ಕ್ವಶನ್ಸನ್ನು ಕೇಳ್ತಾರೆ ಇದ್ರ ಮೇಲೆ. ಅದನ್ನ ಅಬ್ಸರ್ವ್ ಮಾಡ್ತಾಯಿದ್ರು, ಹುಡುಗಿಯನ್ನು ಅಸಸ್ ಮಾಡ್ತಾಯಿದ್ರು, ಅವ್ರ ಗುಣದ ಆಧಾರದ ಮೇಲೆ ಅಸಸ್ ಮಾಡ್ತಾಯಿದ್ರು. ನೆಕ್ಸ್ಟ್, ಇಲ್ಲೇನು ತಲೆಯಲ್ಲಿ ಕೆಡ್ಸ್ಕೊಳ್ಳೋದು ಬೇಡ. ಸಿಂಡ್ರೋಮ್ಗಳ ತೊಂದರೆಗೆ ಸಿಂಡ್ರೋಮಿಕ್ ಎಫೆಕ್ಟ್ ಅಂತ ಕರಿತೀವಿ. 45 ಇದ್ರೆ ಟರ್ನರ್ ಸಿಂಡ್ರೋಮ್, 47 ಇದ್ರೆ ಡೌನ್ ಸಿಂಡ್ರೋಮ್, 47 XXY ಇದ್ರೆ ಕ್ಲೈನ್ ಫಿಲ್ಟರ್ ಸಿಂಡ್ರೋಮ್. ಇದು ಇಂಗ್ಲೀಷಲ್ಲೂ ಒಂದೇ, ಕನ್ನಡದಲ್ಲೂ ಒಂದೇ. ಮುಂದೆ ಹೋಗೋಣ. ಪ್ರೊಜೇರಿಯಾ ಅಂತ ಒಂದು ಹೊಸ ಸಮಸ್ಯೆ ಇದೆ. ಇದು ಇತ್ತೀಚೆಗೆ ಬಂದಿದ್ದು. ಪ್ರೊಜೇರಿಯಾ ಅನ್ನೋದು ಲ್ಯಾಟಿನ್ ಲ್ಯಾಂಗ್ವೇಜ್ ಇಂದ ಬಿಡುಗಡೆ ಆಗಿದೆ. ಇಟ್ ಇಸ್ ಎ ಡಿರೈವ್ ಫ್ರಮ್ ಲ್ಯಾಟಿನ್ ವರ್ಡ್. 2 ಪದಗಳಿಂದ ಬಂದಿದೆ, ಒಂದು ಪ್ರೋ, ಇನ್ನೊಂದು ಅಜೇರಿಯಾ. ಪ್ರೋ ಅಂದರೆ ಮೊದಲೇ ಅಂತ, ಫ್ರೀ ಅಂತ ಹೇಳ್ತೀವಲ್ಲ, PUC ಪ್ರೀ ಯೂನಿವರ್ಸಿಟಿ ಕೋರ್ಸ್, ಡಿಗ್ರಿಗೆ ಹೋಗೋದಕ್ಕಿಂತ ಮೊದಲೇ ಅಂತ ಅರ್ಥ. ಅಜೇರಿಯಾ ಅಂದರೆ ವಯಸ್ಸು, ಮೊದಲೇ ವಯಸ್ಸಾದಂಗೆ ಕಾಣೋದು. 10 ವರ್ಷ ಆದಾಗ 5 ವರ್ಷಕ್ಕೆ 10 ವರ್ಷ ಆದಂಗೆ ಕಾಣೋದು, 10 ವರ್ಷ ಆಗಿದ್ರೆ 2 ವರ್ಷಕ್ಕೇ 10 ವರ್ಷ ಆದಂಗೆ ಕಾಣೋದು. ಆ ರೀತಿಯಲ್ಲಿ ಅಡ್ವಾನ್ಸ್ಡ್ ಏಜ್ ಅಂತ ಅರ್ಥ. ಇದಕ್ಕೆ ಕಾರಣವಾದಂಥ ಸಿಂಡ್ರೋಮ್ ಯಾವುದು ಅಂತ ಕೇಳ್ತಾನೆ. ಹಚ್ಚಿಗನ್ ಗಿಲ್ಫರ್ಡ್ ಪ್ರೊಜೇರಿಯಾ ಸಿಂಡ್ರೋಮ್ ಅನ್ನೋದು ಇದಕ್ಕೆ ಕಾರಣ. ಹಚ್ಚಿಗನ್ ಅನ್ನೋ ಪ್ಲೇಸಲ್ಲಿ ಮೊಟ್ಟ ಮೊದಲಿಗೆ ಕಾಣಿಸ್ಕೊಳ್ತು. ಗಿಲ್ಫರ್ಡ್ ಅನ್ನುವಂಥ ವ್ಯಕ್ತಿ ಇದನ್ನು ಪತ್ತೆ ಹಚ್ಚಿದ್ರು. ಪ್ರೊಜೇರಿಯಾ ಸಿಂಡ್ರೋಮ್ ಇದಕ್ಕೆ ಕಾರಣ. ಇಲ್ಲಿವರೆಗೆ ಪ್ರಪಂಚದಲ್ಲಿ 52 ಸಮಸ್ಯೆಗಳನ್ನು ಪತ್ತೆ ಹಚ್ಚಿದ್ದಾರೆ. ನಮ್ಮ ರಾಯಚೂರಿನ ಒಂದೇ ಕಡುಬಡತನದ ಒಂದೇ ಕುಟುಂಬದ 2 ಮಕ್ಕಳುಗಳು ಸೇರಿದಂಗೆ. ನಿಮಗೆ TV 9ನಲ್ಲಿ ತೋರಿಸಿದ್ರು, ಕಾಡಪಾಪವನ್ನು ಹೋಲುವ ಮಕ್ಕಳು ಅನ್ನುವಂಥ ಒಂದು ಶೀರ್ಷಿಕೆಯನ್ನು ಕೊಟ್ಟು ಇದನ್ನು ತೋರಿಸಿದ್ರು, ನೋಡಿರ್ತೀರ ಅಂತ ಅಂದ್ಕೊಂಡಿರ್ತೀನಿ. ಈ ಪ್ರೊಜೇರಿಯಾ ಅವೇರ್ನೆಸ್ನ ಕ್ರಿಯೇಟ್ ಮಾಡೋದಕ್ಕೆ ಹಿಂದಿನಲ್ಲೊಂದು ಫಿಲಮ್ ಅನ್ನು ತೆಗೆದಿದ್ದಾರೆ. ಆ ಫಿಲಮ್ ಹೆಸರನ್ನ ಕೇಳ್ಬೋದು, ಪ್ರೊಜೇರಿಯಾ ಅರಿವಿಗಾಗಿ ಹಿಂದಿನಲ್ಲಿ ಬಿಡುಗಡೆಯಾದ ಚಲನಚಿತ್ರ ಯಾವುದು ಅಂತ ಕೇಳ್ಬಿಟ್ಟು ಸಿಲ್ಕು, ಡರ್ಟಿ ಪಿಕ್ಚರು, ಹಿಂಗೆ ಕೊಟ್ಬಿಡ್ತಾನೆ. ನಿಮ್ಗೆ ಯಾವ ಫಿಲಮ್ ಇಷ್ಟ ಆಗುತ್ತೋ ಅದಕ್ಕೆ ಟಿಕ್ ಮಾಡಿಬಿಡ್ಬಾರ್ದು, ನೋಡ್ಬರ್ಬೇಕಿದ್ನ. ಓಕೆ, ಇಷ್ಟೇ. ಇದು ಲೆಂತಿಯಾಗಿ ಕೊಟ್ಟಿರ್ತಾರೆ, ನಾನು ಶಾರ್ಟಾಗಿ ಬರ್ದಿದ್ದೀನಿ. ನನ್ನ ಲಕ್ಷಣಗಳು ಏನೇನು ಲಕ್ಷಣಗಳನ್ನು ಪ್ರೊಜೇರಿಯಾ ಕಂಡೀಷನ್ ಹೊಂದಿರುತ್ತೆ ಅಂದರೆ, ಮೊದಲೇ ವಯಸ್ಸಾದಂಗೆ ಕಾಣೋದು, ಅಡ್ವಾನ್ಸ್ಡ್ ಏಜ್. ಓಕೆ, ಕೂದಲುಗಳು ಉದುರುವುದು, ಲಾಸ್ ಆಫ್ ಏರ್ಸ್. ತುಂಬ ಹಿಂದೆ ಹಸ್ಬೆಂಡ್ ಇರೋದ್ರೆ ಲೇಡಿಗೆ ಏರ್ಸನ್ನ ರಿಮೂವ್ ಮಾಡಿಬಿಡ್ತಾ ಇದ್ರು. ಉದ್ದೇಶ ಇಷ್ಟೇ, ಬ್ಯೂಟಿಯಾಗಿ ಕಾಣಬಾರ್ದು, ಏಜ್ಡ್ ಆಗಿ ಕಾಣಬೇಕು ಅಂತ. ಇಲ್ಲೇನು ನೀವು ತೆಗಿಬೇಕಾಗಿಲ್ಲ, ಅವೇ ಉದುರೋಗ್ಬಿಡ್ತವೆ. ಈ ಸಮಸ್ಯೆ ಬಂದರೆ ಸಾಕು. ಹೃದಯ ಸಂಬಂಧಿ ಸಮಸ್ಯೆಗಳು, ಕಾರ್ಡಿಯಾಕ್ ಡಿಸೀಸಸ್, ಎದೆ ತುಂಬ ಚಿಕ್ಕದಾಗಿರೋದು, ಹೃದಯದ ಡೆವಲಪ್ಮೆಂಟ್ ಚೆನ್ನಾಗಿಲ್ಲದೆ ಇರೋದು, ವ್ಯಾಲ್ವ್ ಪ್ರಾಬ್ಲಮ್ಮು, ಈ ಥರದವೆಲ್ಲ ಕಾಣಿಸ್ಕೊಳ್ತವೆ. ಸ್ಟಂಟೆಡ್ ಗ್ರೋತ್, ಕುಂಠಿತ ಬೆಳವಣಿಗೆ, ನಿಧಾನಗತಿಯ ಬೆಳವಣಿಗೆ. ಈಗ ಉದಾಹರಣೆಗೆ 3 ತಿಂಗಳಿಗೆ ಮಕ್ಕಳು ಹೊಳಿದ್ರೆ ಇವ್ರು 6 ತಿಂಗಳಿಗೆ ಮಗು ಹೊಳ್ಳುತ್ತೆ, 9 ತಿಂಗಳಿಗೆ ಮಕ್ಕಳು ಎದ್ದು ನಿಂತ್ಕೊಂಡ್ರೆ ಇವ್ರು 1.5 ವರ್ಷಕ್ಕೆ ಎದ್ದು ನಿಂತ್ಕೊಳ್ತಾರೆ. ಆ ಥರ. ಪದ ಸಂಪತ್ತು ಕುಂಠಿತಗೊಳ್ಳುವುದು. ಒಂದು ಏಜಿಗೆ ತಕ್ಕಂತೆ ಪದ ಸಂಪತ್ತು ಇರಬೇಕು. 2 ವರ್ಷದ ಮಗುಗೆ ಇಷ್ಟು ಲ್ಯಾಂಗ್ವೇಜ್ ಬರಬೇಕಂತ ಇರುತ್ತೆ, 3 ವರ್ಷದ ಮಗುಗೆ ಇಷ್ಟು ಬರಬೇಕು, ಅಷ್ಟು ಲ್ಯಾಂಗ್ವೇಜ್ ಬರ್ತಾ ಇರೋದು. ಪದ ಸಂಪತ್ತು ಕಡಿಮೆ ಇರೋದು. ಈ ಪ್ರೊಜೇರಿಯಾ ಅನ್ನೋದು ಒಂದು ಹೊಸ ಸಮಸ್ಯೆ. ಮೋಸ್ಟ್ಲಿ ಕ್ವಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು, ನೋಡ್ಕೊಂಡಿರಿ. ಇಷ್ಟೇ. ಇಂಗ್ಲೀಷಲ್ಲಿ ಒಂದು ಬಾರಿ ನೋಡೋಣ. ಪ್ರೊಜೇರಿಯಸ್ ಡಿರೈವ್ ಫ್ರಮ್ ಲ್ಯಾಟಿನ್ ವರ್ಡ್, divided into pro and ageria. Pro means free, ageria means age, means advanced age. Responsible syndrome, Hutchinson-Gilford progeria syndrome. Totally observed 52 cases in the world. The awareness film PA ಅನ್ನುವಂಥ ಫಿಲಮನ್ನು ಇದರಲ್ಲಿ ತೆಗೆದಿದ್ದಾರೆ. ಲಾಸ್ ಆಫ್ ಏರ್ಸ್, ಅಡ್ವಾನ್ಸ್ಡ್ ಏಜ್, ಕಾರ್ಡಿಯಾಕ್ ಪ್ರಾಬ್ಲಮ್ಸ್, ಸ್ಟಂಟೆಡ್ ಗ್ರೋತ್, ಲಿಮಿಟೆಡ್ ವೊಕ್ಯಾಬ್ಯುಲರಿ ಆರ್ ದಿ ಸಿಂಪ್ಟಮ್ಸ್ ಆಫ್ ದಿ ಪ್ರೊಜೇರಿಯಾ. ಓಕೆ, ಮುಂದೆ ಹೋಗೋಣ. ನ್ಯೂಕ್ಲಿಯಸ್ ಅಲ್ಲಿ ಇನ್ನೊಂದು 2-3 ಇದು ಬರ್ತವೆ, ಅದನ್ನ ನೋಡ್ಬಿಟ್ಟು ಇದಕ್ಕೆ ಹೋಗೋಣ. ನ್ಯೂಕ್ಲಿಯಸ್ಲಿ ಒಂದು ಸಣ್ಣ ನ್ಯೂಕ್ಲಿಯಸ್ ಇರುತ್ತೆ. ಅದನ್ನ ಕನ್ನಡದಲ್ಲಿ ಕಿರುಕೋಶ ಕೇಂದ್ರ ಅಂತ ಕೇಳ್ತಾರೆ. ಕಿರು ಅಂದರೆ ಚಿಕ್ಕದು, ಕೋಶ ಕೇಂದ್ರ ಅಂತ ಅರ್ಥ. ಇಂಗ್ಲೀಷಲ್ಲಿ ನ್ಯೂಕ್ಲಿಯೋಲ್ ಅಂತ ಕರೀತಾರೆ. ಕೋಶ ಕೇಂದ್ರದ ಒಳಭಾಗದಲ್ಲಿ ಒಂದು ಸಣ್ಣ ಕೋಶ ಕೇಂದ್ರ ಇರುತ್ತೆ, ಅದಕ್ಕೆ ನ್ಯೂಕ್ಲಿಯೋಲ್ ಅಂತ ಕರಿತೀವಿ. ನ್ಯೂಕ್ಲಿಯೋಲ್ ಪಾರ್ಟಿಸಿಪೇಟೆಡ್ ಇನ್ ದಿ ಸೆಲ್ ಡಿವಿಷನ್. ಏನು ಕೆಲಸದಲ್ಲಿ ಭಾಗವಹಿಸಿದ್ರೆ ಕೋಶ ವಿಭಜನೆಯಲ್ಲಿ ಭಾಗವಹಿಸುತ್ತೆ. ಒಂದು ನ್ಯೂಕ್ಲಿಯೋಲ್ ಇರಬೇಕು, ಒಂದಿರೋದು 2 ಆಯಿತು ಅಂದರೆ ಕೋಶನೂ ಕೂಡ 2 ಆಗುತ್ತೆ. ಓಕೆ, ಇದನ್ನು IAS ಕೂಡ ಕ್ವಶನ್ಸ್ ಕೇಳಿದ್ದೀನಿ. ವಾಟ್ ಇಸ್ ದಿ ರೋಲ್ ಆಫ್ ನ್ಯೂಕ್ಲಿಯೋಲ್ ಇನ್ ದಿ ಸೆಲ್ ಅಂತ. ಓಕೆ, ನ್ಯೂಕ್ಲಿಯಸ್ ಅನ್ನೋದನ್ನ ಕ್ವಶನ್ಸ್ ಮಾಡಿದ್ದಾನೆ. ಕಿರುಕೋಶ ಕೇಂದ್ರ ಕೋಶ ವಿಭಜನೆಯಲ್ಲಿ ಭಾಗವಹಿಸುತ್ತದೆ. ನ್ಯೂಕ್ಲಿಯೋಲ್ ಪಾರ್ಟಿಸಿಪೇಟೆಡ್ ಇನ್ ದಿ ಸೆಲ್ ಡಿವಿಷನ್. ಅಷ್ಟು ಗೊತ್ತಿದೆ ಸಾಕು. ನೆಕ್ಸ್ಟ್, ನಮ್ಮನ್ನ ಸಸ್ತನಿಗಳು ಅಂತ ಕರೀತಾರೆ. ಯಾವುದು ಮರಿಯನ್ನ ಹಾಕಿ ಮರಿಗೆ ಹಾಲನ್ನು ನೀಡಿ ಸಾಕುತ್ತೋ ಅದಕ್ಕೆ ಸಸ್ತನಿಗಳು, ಮ್ಯಾಮಲ್ಸ್ ಅಂತ ಕರೀತವೆ. ಮ್ಯಾಮಲ್ಸ್ ಆರ್ಬಿಸಿಸ್ ಡಸ್ ನಾಟ್ ಕಂಟೈನ್ ನ್ಯೂಕ್ಲಿಯಸ್. ಸಸ್ತನಿಗಳ ಕೆಂಪು ರಕ್ತ ಕಣಗಳಲ್ಲಿ ಕೋಶ ಕೇಂದ್ರ ಇರೋದಿಲ್ಲ. ಗೊತ್ತಿರಬೇಕು, ಕಾಂಪಿಟೇಟಿವ್ ಎಕ್ಸಾಮ್ ಕ್ವಶನ್ಸ್ ಆಗಿದೆ ಇದು, ವೆರಿ ಇಂಪಾರ್ಟೆಂಟ್ ಇದು. ಆದರೆ ಒಂದೇ ಒಂದು ಪ್ರಾಣಿನಲ್ಲಿ ಇರುತ್ತೆ, ಅದೇ HK ಟೈಮ್ ಕ್ವಶನ್ಸ್ ಆಗಿರೋದು. ಯಾವ ಪ್ರಾಣಿನಲ್ಲಿ?
ಈ ಕೆಳಗಿನ ಯಾವ ಸಸ್ತನಿಯಲ್ಲಿ ಕೋಶಕ್ಕೆ ಇದು ಕೆಂಪು ರಕ್ತ ಕಣಗಳಲ್ಲಿ ಕೋಶ ಕೇಂದ್ರ ಇರುತ್ತದೆ ಅಂತಾನೆ ಕೊಡ್ತಾನೆ. ಒಂಟೆನಲ್ಲಿ ಇರುತ್ತೆ, ಒಂಟೆನಲ್ಲಿ ಇರುತ್ತೆ. ಓಕೆ, ಕ್ಯಾಮಲ್ ಅಲ್ಲಿ ಇರುತ್ತೆ. ಕ್ಯಾಮಲ್ ಕನ್ಸಿಸ್ಟ್ಸ್ ನ್ಯೂಕ್ಲಿಯಸ್ ಇನ್ ದಿ ಆರ್ಬಿಸಿಸ್, ಕೋಶ ಕೇಂದ್ರ ಇರುತ್ತೆ. ಕ್ಯಾಮಲ್ ಒಂಟೆ ಅಂತ ಬಳಸೋದು ತಪ್ಪಿಗೆ ಇದ್ರ ಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ವೆರಿ ಇಂಪಾರ್ಟೆಂಟು. ನಾವು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಎರಡನ್ನ ಮನಸ್ಸಲ್ಲಿ ಇಟ್ಕೋಬೇಕು ಸ್ನೇಹಿತರೆ. ಒಂದು ಎಫರ್ಟ್ ಎಷ್ಟು ಹಾಕ್ತೀವಿ, ಎಫರ್ಟ್ ಹಾಕೋಕ್ಕೆ ಎಷ್ಟು ಟೈಮ್ ಬಳಸ್ತೀವಿ, ಅಷ್ಟು ಟೈಮಿಂದ ಎಷ್ಟು ಮಾರ್ಕ್ಸ್ ಬರುತ್ತೆ. ಇದು ಕಡಿಮೆ ಎಫರ್ಟು, ಕಡಿಮೆ ಟೈಮು, ಹೆಚ್ಚಿಗೆ ಮಾರ್ಕ್ಸು. ಅದನ್ನು ನೀವು ಓದ್ಬೇಕು ತಾನೆ. ಒಂಟೆನಲ್ಲಿ 3-4 ಕ್ವಶನ್ಸ್ ಬರ್ತವೆ. ಒಂಟೆಯನ್ನು ಮರಳುಗಾಡಿನ ಹಡಗು ಅಂತ ಕರೀತಾರೆ, ಈಗ ಆಲ್ರೆಡಿ ಗೊತ್ತಿದೆ ನಿಮಗೆ. ಒಂಟೆಯ ಜಠರದಲ್ಲಿ ಎಷ್ಟು ಕೋಣೆಗಳಿವೆ ಅಂತ ಕೇಳ್ತಾರೆ. ಕ್ಯಾಮಲ್ ಸ್ಟಮಕ್ ಕನ್ಸಿಸ್ಟ್ಸ್ 4 ಚೇಂಬರ್ಸ್, 4 ಕೋಣೆಗಳಿರ್ತವೆ. ಒಂದು ಕೋಣೆನಲ್ಲಿ ನೀರನ್ನು ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ಒಂದ್ಸಲ ಸಫಿಸಿಯೆಂಟ್ ಆಗಿ ನೀರು ಕುಡಿದ್ರೆ 21 ದಿನ ನೀರು ಇಲ್ದೇನೆ ಬದುಕುವಷ್ಟು ಕೆಪಾಸಿಟಿ ಅದಕ್ಕಿದೆ. ಓಕೆ, ಒಂಟೆಯ ಜಠರದಲ್ಲಿ 4 ಕೋಣೆಗಳಿರ್ತವೆ. PSI ಒಂದು ಕ್ವಶನ್ಸ್ ಕೇಳಿದ್ದೇನೆ, ಒಂಟೆಯ ದಿಬ್ಬದಲ್ಲಿ ಏನು ಸಂಗ್ರಹ ಆಗುತ್ತೆ ಅಂತ. ಮೊದಲನೇ ಆಪ್ಷನ್ಸ್ ನೀರು ಅಂತ ಕೊಟ್ಟಿರ್ತಾನೆ. ಒಂಟೆ ನೀರಿಗೂ ಒಂದು ಸಂಬಂಧ ಇದೆ, ಅದಕ್ಕೋಸ್ಕರ ಟಿಕ್ ಮಾಡ್ಬಿಡ್ತೀವಿ. ಒಂಟೆಯ ದಿಬ್ಬದಲ್ಲಿ ಕೊಬ್ಬು ಸಂಗ್ರಹ ಆಗುತ್ತೆ. ಕ್ಯಾಮಲ್ ಹೀವ್ ಕನ್ಸಿಸ್ಟ್ಸ್ ಫ್ಯಾಟ್, ಕೊಬ್ಬಿರುತ್ತೆ. ಅದಕ್ಕೆ ಅನಿವಾರ್ಯತೆ ಆಹಾರ ಸಿಗ್ತಿದ್ದಾಗ ಅದನ್ನ ಕರಗಿಸ್ಕೊಂಡು ಮುಂದುವರಿತಾ ಹೋಗ್ಬಿಡುತ್ತೆ. ಓಕೆ, ನೆಕ್ಸ್ಟ್ ಇದೊಂದು ಗೊತ್ತಿರಬೇಕು. ಒಂಟೆ ಹಾಲು ಮೊಸರಾಗಿ ಪರಿವರ್ತನೆ ಆಗೋದಿಲ್ಲ. ಓಕೆ, ಹಾಲು ಮೊಸರಾಗುವ ಕ್ರಿಯೆ ಯಾವುದು ಅನ್ನೋದೊಂದು ಕಾಂಪಿಟೇಟಿವ್ ಎಕ್ಸಾಮ್ ಕ್ವಶನ್ಸ್. ಪರ್ಮುಟೇಷನ್ ಅಂತ ಕರೀತಾರೆ ಇಂಗ್ಲಿಷ್, ಕನ್ನಡದಲ್ಲಿ ಉದುಗುವಿಕೆ ಅಂತ ಹೇಳ್ತೀವಿ. ಪರ್ಮುಟೇಷನ್, ಉದುಗುವಿಕೆ. ಯಾಕೆ ಮೊಸರಾಗಲ್ಲ ಅಂದ್ರೆ ಉದುಗುವಿಕೆ ಕ್ರಿಯೆ ಆಗಲ್ಲ, ತುಂಬಾ ತಿಕ್ಕಾಗಿರುತ್ತೆ ಹಾಲು, ಮಿಲ್ಕು, ಅದರಿಂದ ಉದುಗುವಿಕೆ ಕ್ರಿಯೆ ಆಗೋದಿಲ್ಲ, ಅದರಿಂದ ಮೊಸರಾಗಿ ಪರಿವರ್ತನೆ ಆಗೋದಿಲ್ಲ. ಇದು ಈಗ ಚೇಂಜ್ ಆಗಿದೆ. ಕಾಸ್ಟ್ಲಿಯಸ್ಟ್ ಮಿಲ್ಕ್ ಅಂದ್ರೆ ಕ್ಯಾಮಲ್ ಮಿಲ್ಕ್ ಅಂತ ಇತ್ತು, ಇವಾಗ ಕಾಸ್ಟ್ಲಿಯಸ್ಟ್ ಮಿಲ್ಕ್ ಇಸ್ ದಿ ಡಾಂಕಿ ಮಿಲ್ಕ್. 1 ಲೀಟರ್ಗೆ 20,000 ರೂಪಾಯಿ ಆಗಿದೆ. ಕ್ಯಾಮಲ್ ಮಿಲ್ಕ್ ಅಟ್ ಪ್ರೆಸೆಂಟ್ 420 ರೂಪಾಯಿ, 420 ರುಪೀಸ್. ಹೈಯೆಸ್ಟ್ ಕ್ಯಾಮಲ್ ಮೀಟನ್ನು ಎಕ್ಸ್ಪೋರ್ಟ್ ಮಾಡುವಂಥ ಏಕೈಕ ಕಂಟ್ರಿ ಇಡೀ ವರ್ಲ್ಡಲ್ಲಿ ಅಂದರೆ ಇಂಡಿಯಾ ಫಸ್ಟ್ ರ್ಯಾಂಕಲ್ಲಿ ಇದೆ ಅಂತ ಕ್ವಶನ್ಸ್ ಆಗುತ್ತೆ, ಗೊತ್ತಿರಲಿ. ನಿಂತಲ್ಲೇ ನಿದ್ರಿಸುವ ಸಸ್ತನಿಗಳು ಯಾವುವು ಅಂತ ಕೇಳ್ತಾನೆ. ಇದ್ರ ಮೇಲೆ 2 FDA ಕ್ವಶನ್ಸ್ಗಳು ಬಂದಿವೆ, ಆಪ್ಷನ್ಸ್ ಚೇಂಜ್ ಮಾಡಿದ್ದಾನೆ. ನಿಂತಲ್ಲೇ ನಿದ್ರಿಸುವ ಸಸ್ತನಿಗಳಲ್ಲಿ ಒಂಟೆ, ಆರ್ಸ್ ಕುದುರೆ, ಡಾಂಕಿ ಕತ್ತೆ, ಎಲಿಫೆಂಟ್ ಆನೆ, ಜಿರಾಫೆ, ಇವಿಷ್ಟು ನಿಂತಲ್ಲೇ ನಿದ್ರಿಸುವ ಸಸ್ತನಿಗಳು. ಕುಳಿತಲ್ಲೇ ನಿದ್ರಿಸುವ ಸಸ್ತನಿಯನ್ನು ನಾವೇ ಬರದಾಕ್ ಬಿಡಬೇಕಾರೆ. ಓಕೆ, ನಿಂತಲ್ಲೇ ನಿದ್ರಿಸುವ ಸಸ್ತನಿ ಏನು ಕೇಳ್ತಾನೆ ಗೊತ್ತಿರಲಿ. ಒಂದೇ ಒಂದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ನ್ಯೂಕ್ಲಿಯಸ್ಗೆ ರಿಲೇಟೆಡ್ ಆಗಿ ಇನ್ನೊಂದು ಕ್ವಶನ್ಸ್ ಬರುತ್ತೆ, ಇಲ್ಲೇ ಹೇಳ್ಬಿಡ್ತೀನಿ. ಮಲೇರಿಯಾದ ಬಗ್ಗೆ ಒಂದು ಸ್ವಲ್ಪ ಗೊತ್ತಿರಬೇಕು. ಮಲೇರಿಯಾ ಯಾವುದರಿಂದ ಬರುತ್ತೆ ಅಂತ ಕೇಳ್ತಾನೆ. ಪ್ಲಾಸ್ಮೋಡಿಯಂ ವೈವಾಕ್ಸ್ ಎನ್ನುವಂಥ ಒಂದು ಪ್ರೋಟೋಜೋವಾದಿಂದ ಬರುತ್ತೆ. ಇದೊಂದು ಪ್ರೋಟೋಜೋವಾ ಅನ್ನೋದೇ ಮೊನ್ನೆ KSRP PSIಗೆ ಒಂದು ಕ್ವಶನ್ಸ್ ಆಗಿತ್ತು. ಮಲೇರಿಯಾ ಅನ್ನೋದು ಏನು ಅಂತ ಕೇಳ್ಬಿಟ್ಟು ಅವನು ಬ್ಯಾಕ್ಟೀರಿಯಾ ಇದರಿಂದ ಬರುತ್ತೆ ಮತ್ತೆ ಪ್ರೋಟೋಜೋವಾದಿಂದ ಬರುತ್ತೆ ಅಂತ ಕೇಳಿದ. ಪ್ರೋಟೋಜೋವಾದಿಂದ ಬರುವಂಥ ಕಾಯಿಲೆ ಇದು. ಓಕೆ, ಮಲೇರಿಯಾ ಅನಾಫಿಲಿಸ್ ಎಂಬಂಥ ಫೀಮೇಲ್ ಮೆಸ್ಕಿಟೋ ಇಂದ, ಹೆಣ್ಣು ಸೊಳ್ಳೆಯಿಂದ ಹರಡುತ್ತೆ. ಓಕೆ, ಅದೊಂದು ಗೊತ್ತಿರಬೇಕು. ಮಲೇರಿಯಾ ನಮ್ಮ ದೇಹದ ಯಾವ ಭಾಗ ಬಾಧಿಸುತ್ತೆ ಅಂತ IAS ಅಲ್ಲಿ ಕ್ವಶನ್ಸ್ ಕೇಳಿದ್ದೇನೆ. ಇಟ್ ಕಾಸಸ್ ಟು ಸ್ಪ್ಲೀನ್ ಗುಲ್ಮಕ್ಕೆ ಬಾಧಿಸೋ ಎಫೆಕ್ಟ್ ಅನ್ನ ಮಾಡುತ್ತೆ. ಗುಲ್ಮ ಅಂತ ಇರುತ್ತೆ, ಜಠರದ ವಿಭಾಗದಲ್ಲಿರುತ್ತೆ. ಒಂದು 100 ರಿಂದ 150 ml ಅಷ್ಟು ರಕ್ತವನ್ನು ಸ್ಟೋರ್ ಮಾಡ್ಕೊಂಡಿರುತ್ತೆ ನಮಗೆ. ಅದೇ ಇದು ಇಲ್ಲೇ RBCs ಸೊತ್ತೋಗ್ತವೆ, ಅದರಿಂದ ಕೆಂಪು ರಕ್ತಗಳ ಸ್ಮಶಾನ ಅಂತ ಕೂಡ ಕರೀತಾರೆ. ಈ ಭಾಗಕ್ಕೆ ತೊಂದರೆನ ಕೊಡುತ್ತೆ. ಮೊನ್ನೆ IAS ಅಲ್ಲಿ ಈ ಕ್ವಶನ್ಸ್ ಬಂದಿತ್ತು. ಈ ಕೆಳಗಿನ ಯಾವ ಏಕಕೋಶ ಜೀವಿ ಕೆಂಪು ರಕ್ತಕಣಗಳ ಒಳಭಾಗದಲ್ಲಿ ಜೀವಿಸುತ್ತದೆ ಅಂತ. ಪ್ಲಾಸ್ಮೋಡಿಯಂ ವೈವಾಕ್ಸ್ ನಮ್ಮ ಕೆಂಪು ರಕ್ತಕಣಗಳ ಒಳಭಾಗದಲ್ಲಿ ಜೀವಿಸುತ್ತೆ. ನಿಮ್ಗೆ ಗೊತ್ತಿದೆ, ಕೆಂಪು ರಕ್ತಕಣಗಳ ಒಳಭಾಗದಲ್ಲಿ ನ್ಯೂಕ್ಲಿಯಸ್ ಇಲ್ಲ ನಮ್ಮಲ್ಲಿ. ಆ ನ್ಯೂಕ್ಲಿಯಸ್ ಇರೋ ಜಾಗಕ್ಕೆ ಇದು ಹೊರಟೋಗ್ಬಿಡುತ್ತೆ. ಇದು ಮೊನ್ನೆ IAS ಅಲ್ಲಿ ಕೇಳಿದಂಥ ಕ್ವಶನ್ಸ್. ಅದಕ್ಕೆ ಮಲೇರಿಯಾ ಬಂದಾಗ ತುಂಬ ಎಚ್ಚರಿಕೆ ವಹಿಸಬೇಕು. 2-3 ದಿನದಲ್ಲೇ ಎಲ್ಲ ಕೆಂಪು ರಕ್ತಕಣಗಳು ಕವರ್ ಆಗಿಬಿಡ್ತವೆ. 4ನೇ ದಿನಕ್ಕೆ ಟಿಕೆಟೇ ರೆಡಿ ಆಗಿಬಿಡುತ್ತೆ. ಅದನ್ನು ಸಿಕ್ಕಾಪಟ್ಟೆ ಫಾಸ್ಟಾಗಿ ಸ್ಪ್ರೆಡ್ ಆಗುವಂಥ ಕಾಯಿಲೆ ಇದು. ಅದನ್ನ ತುಂಬ ಕೇರ್ಫುಲ್ ಆಗಿ ನೋಡ್ಕೋಬೇಕಾಗುತ್ತೆ. ಕ್ಲಿಯರ್? ಇದಕ್ಕೆ ಔಷಧಿಯನ್ನು ಕಂಡುಹಿಡಿದವರು ಯಾರು ಅಂತ ಕೇಳ್ತಾರೆ. ಸರ್ ರೊನಾಲ್ಡ್ ರಾಸ್ ಇದಕ್ಕೆ ಔಷಧಿಯನ್ನು ಕಂಡುಹಿಡಿದ್ರು. ಓಕೆ, ಕ್ವಿನೈನ್ ಅನ್ನುವಂಥ ಔಷಧಿಯನ್ನು ಬಳಸ್ತಾನೆ. ಇದೊಂದು ಸ್ವಲ್ಪ ಪೆರಿಕ್ವಿನೈನ್, ಕ್ಲೋರೋಕ್ವಿನೈನ್ ಅಂತ ಪದವನ್ನು ಕೊಡ್ತಾನೆ. PDO ಎಕ್ಸಾಮ್ನಲ್ಲಿ ಕ್ವಶನ್ಸ್ ಆಗಿತ್ತು, PSIನಲ್ಲಿ ಕ್ವಶನ್ಸ್ ಆಗಿತ್ತು, ನೋಡ್ಬರಿ. ಓಕೆ, ಸಿಂಕೋನ ಮರದ ತೊಟ್ಟೆಯಿಂದ ಕ್ವಿನೈನ್ ಔಷಧಿಯನ್ನು ತಯಾರು ಮಾಡ್ತಾರೆ. ಸಿಂಕೋನ ಮರದ ತೊಟ್ಟೆ, ದ ಬಾರ್ಕ್ ಆಫ್ ದಿ ಸಿಂಕೋನ ಪ್ಲಾಂಟ್ ಇಂದ ತಯಾರು ಮಾಡ್ತಾರೆ. ಓಕೆ ಸ್ನೇಹಿತರೆ, ಅಷ್ಟು ನ್ಯೂಕ್ಲಿಯಸ್ ಮೇಲೆ ಗೊತ್ತಿರಲಿ. ಇನ್ನೊಂದು ಪ್ರಾಣಿ ಜೀವಕೋಶಕ್ಕೂ ಮತ್ತು ಸಸ್ಯ ಜೀವಕೋಶಕ್ಕೂ ಇರುವಂಥ ವ್ಯತ್ಯಾಸದ ಮೇಲೆ ನೋಡೋಣ. ಇದು ಅಷ್ಟೇ PC ಇಂದ ಹಿಡಿದು IAS ವರೆಗೆ ಕ್ವಶನ್ಸ್ ಆಗಿವೆ. ಲೋಯರ್ ಎಂಡ್ ಎಕ್ಸಾಮ್ಸ್ ಅಲ್ಲಿ ಇದನ್ನ ನೇರವಾಗಿ ಕ್ವಶನ್ಸ್ ಅನ್ನ ಕೇಳ್ತಾನೆ. ಹೈಯರ್ ಎಂಡ್ ಎಕ್ಸಾಮ್ಸ್ ಅಲ್ಲಿ ಜಸ್ಟಿಫಿಕೇಶನ್ ಕೊಟ್ಬಿಟ್ಟು ಕೇಳ್ತಾನೆ. A ಮಾತ್ರ ಸರಿ, B ಮಾತ್ರ ಸರಿ, AB 2 ಸರಿ, ಈ ಥರ ಕೊಡ್ತಾರಲ್ಲ ಆ ರೀತಿ. ಮೊದಲಿಗೆ ಪ್ರಾಣಿ ಜೀವಕೋಶ, ನಂತರ ಸಸ್ಯ ಜೀವಕೋಶ. ಒಂದೊಂದಾಗಿ ನೋಡೋಣ. ಆಕಾರದ ಮೇಲೆ ಕೇಳ್ತಾನೆ. ಪ್ರಾಣಿ ಜೀವಕೋಶಗಳು ಗೋಳಾಕಾರದಲ್ಲಿರ್ತವೆ. ಓಕೆ, ಅನಿಮಲ್ ಸೆಲ್ ಆರ್ ಇನ್ ಓವಲ್ ಇನ್ ಶೇಪ್.
ಸಸ್ಯ ಜೀವಕೋಶಗಳು ಪೆಟ್ಟಿಗೆ ಆಕಾರದಲ್ಲಿ ಅಥವಾ ಆಯತಾಕಾರದಲ್ಲಿ ಇರುತ್ತವೆ, ರೆಕ್ಟ್ಯಾಂಗ್ಯುಲರ್ ಇನ್ ಶೇಪ್ ಡಿಸೈಡ್ ಆಗಿದೆ, ಗೊತ್ತಿದೆ ನಿಮಗೆ. ಪ್ರಾಣಿ ಜೀವಕೋಶದಲ್ಲಿ ಕೋಶ ಭಿತ್ತಿ ಇರೋದಿಲ್ಲ, ಕೋಶ ಪೊರೆ ಇರುತ್ತೆ, ಆದರೆ ಕೋಶ ಭಿತ್ತಿ ಇರೋದಿಲ್ಲ. ಭಿತ್ತಿ ಚಿತ್ರಗಳು ಅಂತಾನೆ ಕೇಳಿದಿರಲ್ಲ, ಗೋಡೆ ಮೇಲೆ ಬರೆಯುವು ಅಂತ. ಸಸ್ಯ ಜೀವಕೋಶದಲ್ಲಿ ಕೋಶ ಭಿತ್ತಿ ಇರುತ್ತೆ, ಪ್ರೆಸೆನ್ಸ್ ಆಫ್ ಸೆಲ್ ವಾಲ್, ಕೋಶ ಭಿತ್ತಿ ಇರುತ್ತದೆ. ಆಬ್ಸೆನ್ಸ್ ಆಫ್ ಸೆಲ್ ವಾಲ್, ಪ್ರೆಸೆನ್ಸ್ ಆಫ್ ಸೆಲ್ ವಾಲ್. ಓವಲ್ ಇನ್ ಶೇಪ್, ರೆಕ್ಟ್ಯಾಂಗ್ಯುಲರ್ ಇನ್ ಶೇಪ್. ಪ್ರಾಣಿ ಜೀವಕೋಶದಲ್ಲಿ ಹರಿದ್ರೇಣು ಇರೋದಿಲ್ಲ. ಓಕೆ, ಅನಿಮಲ್ ಸೆಲ್ ಡಸ್ ನಾಟ್ ಕಂಟೈನ್ ಕ್ಲೋರೋಪ್ಲಾಸ್ಟ್. ಸಸ್ಯ ಜೀವಕೋಶದಲ್ಲಿ ಹರಿದ್ರೇಣು ಇರುತ್ತೆ. ಓಕೆ, ಪ್ರೆಸೆನ್ಸ್ ಆಫ್ ಕ್ಲೋರೋಪ್ಲಾಸ್ಟ್. ವ್ಯಾಕ್ಯೂಲ್ ತುಂಬ ಕಡಿಮೆ ಸಂಖ್ಯೆಯಲ್ಲಿರುತ್ತೆ, ಲೆಸ್ ನಂಬರ್ ಆಫ್ ವ್ಯಾಕ್ಯೂಲ್ಸ್, ಐ ನಂಬರ್ ಆಫ್ ವ್ಯಾಕ್ಯೂಲ್ಸ್. ವ್ಯಾಕ್ಯೂಲ್ಗಳು ಹೆಚ್ಚಿಗೆ ಇರ್ತವೆ ಅಂತಂದರೆ ರಸದಾನಿಗಳು ಕಡಿಮೆ ಇರ್ತವೆ, ರಸದಾನಿಗಳು ಹೆಚ್ಚಿಗೆ ಇರ್ತವೆ. ಪ್ರಾಣಿ ಜೀವಕೋಶಗಳಲ್ಲಿ ಸೆಂಟ್ರಿಯೋಲ್ ಇರುತ್ತೆ. ಇದನ್ನು IASಗೆ ಕೇಳಿದ್ದೇನೆ. ಸೆಂಟ್ರಿಯೋಲ್ ಈ ಕೆಳಗಿನ ಯಾವ ಜೀವಕೋಶದಲ್ಲಿ ಕಂಡುಬರುತ್ತೆ ಅಂತ ಕೇಳ್ಬಿಟ್ಟು ಪ್ರಾಣಿ ಸಸ್ಯ ಎರಡನ್ನೂ ಮೇಲಿನ ಯಾವುದು ಅಲ್ಲ ಆ ಥರ ಕೊಟ್ಟಿರ್ತಾನೆ, ನೋಡಿ ಬರೀಬೇಕು. ಸೆಂಟ್ರಿಯೋಲ್ ಪ್ರಾಣಿ ಜೀವಕೋಶದಲ್ಲಿ ಮಾತ್ರನೇ ಇರೋದು, ಅದಕ್ಕೋಸ್ಕರ ಸಿಸ್ಟಮ್ಯಾಟಿಕ್ ಸೆಲ್ ಡಿವಿಷನ್ ಆಗುತ್ತೆ. ಸೆಂಟ್ರಿಯೋಲ್ ಇರೋದಿಲ್ಲ, ಆಬ್ಸೆನ್ಸ್ ಆಫ್ ಸೆಂಟ್ರಿಯೋಲ್. ಮೊನ್ನೆ FDAಗೆ ಕ್ವಶನ್ಸ್ ಬಂದಿತ್ತು. ಪ್ರಾಣಿ ಜೀವಕೋಶಗಳ ಎರಡು ನಡುವಿನ ಪೊರೆಯನ್ನು ಏನಂತ ಕರೀತಾರೆ, ಎರಡು ಜೀವಕೋಶಗಳ ನಡುವಿನ ಪೊರೆಯನ್ನು ಏನಂತ ಕರೀತಾರೆ ಅನ್ನೋದು ಒಂದು ಕ್ವಶನ್ಸ್ ಆಗಿತ್ತು. ಡೆಸ್ಮೋಸೋಮ್ಸ್ ಅಂತ ಕರೀತಾರೆ, ಡೆಸ್ಮೋಸೋಮ್ಸ್. ಸಸ್ಯ ಜೀವಕೋಶಗಳ ಎರಡು ಜೀವಕೋಶಗಳ ನಡುವಿನ ಪೊರೆಗಳನ್ನ ಪ್ಲಾಸ್ಮೋಡೆಸ್ಮೆಟಾ ಅಂತ ಕರಿತೀವಿ, ಪ್ಲಾಸ್ಮೋಡೆಸ್ಮೆಟಾ. ಡೆಸ್ಮೋಸೋಮ್ಸ್, ಪ್ಲಾಸ್ಮೋಡೆಸ್ಮೆಟಾ. ಇಷ್ಟೇ, ಒಂದ್ಸಲ ಕ್ವಿಕ್ಕಾಗಿ ಇಂಗ್ಲೀಷಲ್ಲಿ ನೋಡ್ಕೊಂಡ್ಬಿಡೋಣ. ಓಲ್ ಇನ್ ಶೇಪ್, ರೆಕ್ಟ್ಯಾಂಗ್ಯುಲರ್ ಇನ್ ಶೇಪ್. Absence of cell wall, presence of cell wall. Absence of chloroplast, presence of chloroplast. Less number of vacuoles, more number of vacuoles. Presence of centriole, absence of centriole. In between two cell membranes are called desmosomes. ಇದರಲ್ಲಿ plasmodesmosomes. ಕೋಶ ವಿಭಜನೆ ಅಂತ ಏನು ಅಂತ ಕೇಳ್ತಾನೆ. ದ ಮೆಚೂರ್ಡ್ ಸೆಲ್ ಡಿವೈಡೆಡ್ ಇಂಟು ಡಾಟರ್ ಸೆಲ್ಸ್ ಆರ್ ಕಾಲ್ಡ್ ಸೆಲ್ ಡಿವಿಷನ್ ಅಂತ ಕರಿತೀವಿ. ಒಂದು ಪ್ರೌಢಕೋಶವು ಮರಿಕೋಶಗಳಾಗಿ ವಿಭಜಿಸಕ್ಕೆ ಕೋಶ ವಿಭಜನೆ ಅಂತ ಕರಿತೀವಿ. ಒಂದು ಪ್ರೌಢಕೋಶವು ಮರಿಕೋಶಗಳಾಗಿ ವಿಭಜಿಸಕ್ಕೆ ಕೋಶ ವಿಭಜನೆ. ದೇರ್ ಆರ್ 3 ಟೈಪ್ಸ್ ಆಫ್ ಸೆಲ್ ಡಿವಿಷನ್. ಎ ಮೈಟಾಸಿಸ್, ಮೈಟಾಸಿಸ್, ಮಿಯಾಸಿಸ್ ಅನ್ನುವಂಥ 3 ರೀತಿಯಲ್ಲಿ ನಡೆಯುತ್ತೆ. ಎ ಮೈಟಾಸಿಸ್, ಮೈಟಾಸಿಸ್, ಮಿಯಾಸಿಸ್. ಇಂಗ್ಲೀಷಲ್ಲೂ ಒಂದೇ ಇದು. The matured cell divided into daughter cells are called cell division. Cell division takes in 3 types. One is the amitosis, mitosis, and meiosis. Next, stages of cell division. There are 4 stages of cell division. ಕೋಶ ವಿಭಜನೆ 4 ಹಂತಗಳಲ್ಲಿ ನಡೆಯುತ್ತೆ. ಇದನ್ನ ಜ್ಞಾಪಕ ಇಟ್ಕೊಳ್ಳೋಕೆ ಪಿಮ್ಯಾಟ್ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಸಾಕು. P ಅಂದ್ರೆ ಪ್ರೋಫೇಸ್, M ಅಂದ್ರೆ ಮೆಟಾಫೇಸ್, A ಅಂದ್ರೆ ಅನಾಫೇಸ್, T ಅಂದ್ರೆ ಟೆಲೋಫೇಸ್. ಇದನ್ನು IAS ಅಲ್ಲಿ ಕೇಳಿದ್ದೇನೆ. ಕೋಶ ವಿಭಜನೆಯ ಅನುಕ್ರಮಕ್ಕೆ ಹಂತಗಳನ್ನು ಬರೆಯಿರಿ ಅಂತ. ಮೊದಲು ಪ್ರೋಫೇಸ್, ಮೆಟಾಫೇಸ್, ಅನಾಫೇಸ್, ಟೆಲೋಫೇಸ್. ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಪಿಮ್ಯಾಟ್ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡ್ರೆ ಸಾಕು. ಪ್ರೋಫೇಸ್ ಅಲ್ಲಿ ಒಂದು ಸಿಗ್ನಿಫಿಕೆಂಟ್ ಚೇಂಜಸ್ ನೋಡ್ಕೊಂಬರೋಣ ಎಲ್ಲ ಹಂತದಲ್ಲೂ. ಪ್ರೋಫೇಸ್ನಲ್ಲಿ ಸೆಲ್ ಡಿವಿಷನ್ಗೆ ಆಗುವಂಥ ಎಲ್ಲ ಸಿದ್ಧತೆಗಳು ನಡೆಯುವಂಥ ಹಂತ, ಅದರಿಂದ ಇದನ್ನು ಕನ್ನಡದಲ್ಲಿ ಸಿದ್ಧತಾ ಹಂತ ಅಂತ ಕರೀತಾರೆ. ಇಂಗ್ಲಿಷಲ್ಲಿ ಇಂಟರ್ಮೀಡಿಯೇಟ್ ಸ್ಟೇಜ್ ಅಂತ ಕರಿತೀವಿ. ಮೆಟಾಫೇಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲ ಕ್ರೋಮೋಸೋಮ್ಗಳು ಎಲ್ಲ ವರ್ಣತಂತುಗಳು ಸಂವಾಜಕ ವೃತ್ತ ಪ್ರದೇಶಕ್ಕೆ ಬರ್ತವೆ. ನಿಮ್ಗೆ ಗೊತ್ತಿದೆ, ಒಂದು ಗೋಲ್ ತೆಗೆದುಕೊಂಡು ಸಂವಾಜಕ ವೃತ್ತ ಪ್ರದೇಶ ಅಂದ್ರೆ ಮಧ್ಯದಲ್ಲಿ. ಆಲ್ ಕ್ರೋಮೋಸೋಮ್ಸ್ ಲೈಸ್ ಆನ್ ದಿ ಇಕ್ವಿಟೋರಿಯಲ್ ಲೈನ್. ಇದಕ್ಕೆ ಇಕ್ವಿಟೋರಿಯಲ್ ಪ್ಲೇಟ್ ಅಂತ ಕರೀತಾರೆ ಇಂಗ್ಲಿಷಲ್ಲಿ. ಕನ್ನಡದಲ್ಲಿ ಇಕ್ವಿಟೋರಿಯಲ್ ಪ್ಲೇಟ್, ಸಂವಾಜಕ ವೃತ್ತದ ಪಟ್ಟಿ ಅಂತ ಕರಿತೀವಿ. ಅನಾಫೇಸ್ ಅಲ್ಲಿ ಎಕ್ಸ್ಚೇಂಜ್ ಆದಮೇಲೆ ಮೆಟಾಫೇಸ್ ಅಲ್ಲೆಲ್ಲ ಎಕ್ಸ್ಚೇಂಜ್ ಆಗುತ್ತೆ, ಪೇರಿಂಗ್ ಆಗುತ್ತೆ ಕ್ರೋಮೋಸೋಮ್ಸ್. ಆ ಕ್ರೋಮೋಸೋಮ್ಸ್ಗಳೆಲ್ಲ ವಿರುದ್ಧ ಧ್ರುವದ ಕಡೆಗೆ ಚಲಿಸ್ತವೆ, ಅನಾಫೇಸ್ ಅಂತ ಕರಿತೀವಿ. ದ ಕ್ರೋಮೋಸೋಮ್ಸ್ ಮೂವ್ಸ್ ಇನ್ ಟು ದಿ ಆಪೋಸಿಟ್ ಪೋಲ್ಸ್. ನೆಕ್ಸ್ಟ್ ಟೀಲೋಫೇಸ್ ಅಲ್ಲಿ ಈ ಧ್ರುವಕ್ಕೆ ಬಂದಿದ್ದು ಒಂದು ಕೋಶ ಆಗುತ್ತೆ, ಆ ಧ್ರುವಕ್ಕೆ ಬಂದಿದ್ದು ಒಂದು ಕೋಶ ಆಗುತ್ತೆ. ಇನ್ ಟೀಲೋಫೇಸ್ ಟು ಒಬ್ಟೈನ್ 2 ಡಾಟರ್ ಸೆಲ್ಸ್, 2 ಮರಿಕೋಶಗಳ ಉಗಮ ಆಗುತ್ತೆ, ಸಪ್ರೇಟ್ ಆಗುತ್ತೆ. ಇದೇ ಬೇರೆ ಸಪ್ರೇಟ್ ಆಗುತ್ತೆ. ಓಕೆ, ಇಷ್ಟೇ ಸ್ನೇಹಿತರೆ ತಲೆಯಲ್ಲಿ ಇರಬೇಕಾಗಿರೋದು. ಕೋಶ ವಿಭಜನೆಯಲ್ಲಿ 3 ವಿಧ: ಎ ಮೈಟಾಸಿಸ್, ಮೈಟಾಸಿಸ್, ಮಿಯಾಸಿಸ್. ಕೋಶ ವಿಭಜನೆ 4 ಹಂತಗಳಲ್ಲಿ ನಡೆಯುತ್ತೆ. ಅದು ಜ್ಞಾಪಕ ಇಟ್ಕೊಳ್ಳೋಕೆ ಪಿಮ್ಯಾಟ್ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಪ್ರೋಫೇಸ್, ಮೆಟಾಫೇಸ್, ಅನಾಫೇಸ್, ಟೆಲೋಫೇಸ್. ಅದರ ಸಿಗ್ನಿಫಿಕೆಂಟ್ ಚೇಂಜಸ್: ಸಿದ್ಧತಾ ಹಂತ, ಇಂಟರ್ಮೀಡಿಯೇಟ್ ಸ್ಟೇಜ್ ಪ್ರೋಫೇಸ್. ಮೆಟಾಫೇಸ್ ಬಂದ್ಬಿಟ್ಟು ಆಲ್ ಕ್ರೋಮೋಸೋಮ್ಸ್ ಆನ್ ದಿ ಇಕ್ವಿಟೋರಿಯಲ್ ಲೈನ್, ಇಕ್ವಿಟೋರಿಯಲ್ ಪ್ಲೇಟ್ ಕಾಣ್ಕೊಳುತ್ತೆ, ಸಂವಾಜಕ ವೃತ್ತದ ಪಟ್ಟಿ ಆಗುತ್ತೆ. ಅನಾಫೇಸ್, ಆಲ್ ಕ್ರೋಮೋಸೋಮ್ಸ್ ಮೂವ್ಸ್ ಇನ್ ಟು ದಿ ಆಪೋಸಿಟ್ ಪೋಲ್ಸ್. ಟೆಲೋಫೇಸ್ ಟು ಒಬ್ಟೈನ್ ಡಾಟರ್ ಸೆಲ್ಸ್, ಮರಿಕೋಶಗಳ ಉಗಮ.
ಮೈಟಾಸಿಸ್ ಮತ್ತು ಮಿಯಾಸಿಸ್ಗೂ ಇರುವಂಥ ವ್ಯತ್ಯಾಸದ ಮೇಲೆ ಕ್ವಶನ್ಸ್ ಆಗುತ್ತೆ. ಇವನ್ IAS ಪೇಪರ್ನ ಅನಾಲಿಸಿಸ್ ಮಾಡಿದ್ರೆ ನಿಮಗೆ 3 ಕ್ವಶನ್ಸ್ ಇದೊಂದ್ರ ಮೇಲೇ ಇದೆ. ಓಕೆ, ಇದನ್ನು ಅಪೋಸಿಟ್ ಆಗಿ ಬರಿಬೇಕಿತ್ತು ನಾನು, ವ್ಯತ್ಯಾಸ ಅಂದಮೇಲೆ ಒಂದು ಸ್ವಲ್ಪ ಕಂಜೆಸ್ಟೆಡ್ ಆಗುತ್ತೆ ಅಂದ್ಬಿಟ್ಟು 2 ಸ್ಲೈಡ್ಗಳನ್ನು ಮಾಡಿದ್ದೀನಿ. 2 ಸ್ಲೈಡನ್ನು ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗದಂಗೆ ಅನಾಲಿಸಿಸ್ ಮಾಡೋಣ ಸ್ನೇಹಿತರೆ. ಮೈಟಾಸಿಸ್ ನಮ್ಮ ದೇಹದಲ್ಲಿ 2 ರೀತಿ ಜೀವಕೋಶಗಳಿವೆ. ಒಂದು ಕಾಯಜ ಕೋಶಗಳು, ನಮ್ಮ ದೇಹದ ಎಲ್ಲ ಭಾಗದಲ್ಲಿ ಇರುವಂಥವು, ಸೆಕ್ಸ್ ಆರ್ಗನ್ಸನ್ನು ಬಿಟ್ಟು ಇನ್ನು ಉಳಿದಂಥ ಭಾಗದಲ್ಲಿ ಇರುವಂಥವು. ಇನ್ನು ಎರಡನೇದು ಪ್ರಜನನ ಕೋಶಗಳು ಅಥವಾ ಲಿಂಗ ಕೋಶಗಳು, ಸೆಕ್ಸ್ ಆರ್ಗನ್ಸಲ್ಲಿ ಇರುವಂಥವು. ಇದು 2ರಲ್ಲೂ ನಡೆಯುತ್ತೆ. ಇಟ್ ಟೇಕ್ಸ್ ಪ್ಲೇಸ್ ಬೋತ್ ಸೊಮ್ಯಾಟಿಕ್ ಸೆಲ್ಸ್, ಕಾಯಜ ಕೋಶಗಳು ಮತ್ತು ಲಿಂಗ ಕೋಶಗಳು 2ರಲ್ಲೂ ನಡೆಯುತ್ತೆ. ಇಟ್ ಟೇಕ್ಸ್ ಪ್ಲೇಸ್ ಸೊಮ್ಯಾಟಿಕ್ ಸೆಲ್ಸ್ ಆ್ಯಂಡ್ ಗೊನಾಡ್ಸ್. ಆದರೆ ಮಿಯಾಸಿಸ್ ಟೇಕ್ಸ್ ಪ್ಲೇಸ್ ಓನ್ಲಿ ಇನ್ ಗೊನಾಡ್ಸ್, ಅಂದರೆ ಲಿಂಗ ಕೋಶಗಳಲ್ಲಿ ಮಾತ್ರ ನಡೆಯುತ್ತೆ. ಇಟ್ ಟೇಕ್ಸ್ ಪ್ಲೇಸ್ ಎಂಟೈರ್ ಲೈಫ್ ಸ್ಪ್ಯಾನ್, ಇದು ಜೀವನ ಪರ್ಯಂತ ನಡೆಯುತ್ತದೆ. ಅದು ಮಿಯಾಸಿಸ್ ಇದಲ್ಲ, ಇದು ಇನ್ ಬಿಟ್ವೀನ್ ದಿ ಲೈಫ್ ಸ್ಪ್ಯಾನ್, ಜೀವನದ ಮಧ್ಯಂತರದಲ್ಲಿ ನಡೆಯುತ್ತೆ. ಹೆಣ್ಣು ಮತ್ತು ಗಂಡಲ್ಲಿ ಭಾರತದ ಭೌಗೋಳಿಕ ಸನ್ನಿವೇಶದಲ್ಲಿ ಒಂದು 12 ವರ್ಷದ ನಂತರ ಸ್ಟಾರ್ಟ್ ಆಗುತ್ತೆ. ಹೆಣ್ಣಲ್ಲಿ 50ರಿಂದ 55 ವರ್ಷಗಳಲ್ಲಿ ನಿಂತೋಗ್ಬಿಡುತ್ತೆ, ಗಂಡಲ್ಲಿ 65ರಿಂದ 70 ವರ್ಷಗಳಲ್ಲಿ ನಿಂತೋಗ್ಬಿಡುತ್ತೆ. ಇದು ಇಂಡಿವಿಜುವಲ್ ಡಿಫ್ರೆನ್ಸ್, ಒಬ್ಬರಿಂದ ಒಬ್ಬರಿಗೂ ವ್ಯತ್ಯಾಸ ಆಗುವಂಥದ್ದು. ಹಾರ್ಮೋನಿಕ್ ಡೆವಲಪ್ಮೆಂಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಉದಾಹರಣೆಗೆ ಗಂಡಲ್ಲಿ ಟೆಸ್ಟೋಸ್ಟೆರಾನ್ ಅನ್ನುವಂಥ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಉತ್ಪತ್ತಿ ಆದಮೇಲೆ ಗಡ್ಡ ಮೀಸೆ ಕಾಣಿಸ್ಕೊಳುತ್ತೆ, ದೇಹದ ಮೇಲೆ ಕೂದಲುಗಳು ಕಾಣಿಸ್ಕೊಳ್ತವೆ. ನಿಮಗೊಂದು ಸಂಸ್ಕೃತದಲ್ಲಿ ಒಂದು ಸ್ಲೋಗನ್ ಇದೆ, ರೋಮಂ ಪುರುಷ ಲಕ್ಷಣಂ ಅಂತ, ಅತಿರೋಮಂ ಕಪಿಲಕ್ಷಣಂ ಅಂತಲೂ ಇದೆ, ನೋಡಿ ಬರೀಬೇಕು. ಆಮೇಲೆ ಹಾರ್ಡ್ ವಾಯ್ಸ್, ಗಡಸು ಧ್ವನಿ ಇರ್ತದೆ, ವೀರ್ಯಾಣುಗಳ ಉತ್ಪತ್ತಿ ಆಗುತ್ತೆ. ಹೆಣ್ಣಲ್ಲಿ ಈಸ್ಟ್ರೋಜನ್ ಅನ್ನುವಂಥ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ, ನಾಚಿಕೆ ಸ್ವಭಾವ, ಶೈನೆಸ್ ಆಗುತ್ತೆ, ಸಾಫ್ಟ್ ವಾಯ್ಸ್, ಮೆದು ಧ್ವನಿ ಬರುತ್ತೆ. ಡೆವಲಪ್ಮೆಂಟ್ ಆಫ್ ಮ್ಯಾಮರಿ ಗ್ಲ್ಯಾಂಡ್, ಸ್ತನಗ್ರಂಥಿಗಳ ಬೆಳವಣಿಗೆ ಆಗುತ್ತೆ. ಮೆನ್ಚುರೇಷನ್ ಸೈಕಲ್, ಋತುಚಕ್ರ ಆರಂಭ ಆಗುತ್ತೆ. ಲಿಂಗಾಣುಗಳ ಬಿಡುಗಡೆ, ಅಂಡಾಣು ಅಥವಾ ಲಿಂಗಾಣುಗಳ ಬಿಡುಗಡೆ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಮಿಯಾಸಿಸ್. ಮೈಟಾಸಿಸ್ ಇಲ್ಲಿ ಕೋಶ ವಿಭಜನೆ 1 ಬಾರಿ ನಡೆಯುತ್ತೆ. ನಾನು 4 ಹೇಳಿದ್ನಲ್ಲ, ಪ್ರೋಪೇಸ್, ಮೆಟಾಪೇಸ್, ಅನಾಫೇಸ್, ಟೆಲೋಪೇಸ್, ಇವೆಲ್ಲ 1 ಬಾರಿ ಆಗುತ್ತೆ. ಮಿಯಾಸಿಸ್ ಅಲ್ಲಿ 2 ಬಾರಿ ಆಗುತ್ತೆ. ಮಿಯಾಸಿಸ್ ಫಸ್ಟಲ್ಲಿ 4 1 ಬಾರಿ ಆಗುತ್ತೆ, ಮಿಯಾಸಿಸ್ ಸೆಕೆಂಡಲ್ಲಿ 1 ಬಾರಿ ಆಗುತ್ತೆ. ಅದಕ್ಕೋಸ್ಕರ 2 ಬಾರಿ ನಡೆಯುತ್ತೆ. ಮೈಟಾಸಿಸ್ ನಡೆದಾಗ 2 ಮರಿಕೋಶಗಳ ಉಗಮ ಆಗುತ್ತೆ, ಟೋಟಲ್ 2 ಡಾಟರ್ ಸೆಲ್ಸ್. 1 ಜೀವಕೋಶ 2 ಆಗುತ್ತೆ. ಮಿಯಾಸಿಸ್ ಅಲ್ಲಿ 4 ಮರಿಕೋಶಗಳು ಉಂಟಾಗ್ತವೆ. ಇದು ಕಾಂಪಿಟೇಟಿವ್ ಎಕ್ಸಾಮ್ ಕ್ವಶನ್ಸ್ ಆಗಿದೆ. ಓಕೆ, ಮೈಟಾಸಿಸ್ ಅನ್ನು ಏನಂತ ಕರೀತಾರೆ ಅಂದರೆ ಸಮವಿಭಾಜಕ ಕೋಶ ವಿಭಜನೆ ಅಂತ ಕರಿತೀವಿ, ಈಕ್ವೇಷನಲ್ ಸೆಲ್ ಡಿವಿಷನ್ ಅಂತ ಕರಿತೀವಿ. ಈಗ ತಾಯಿ ಕೋಶದಲ್ಲಿ ನಮ್ಮಲ್ಲಿ 46 ವರ್ಣತಂತು ಇರ್ತವೆ, ಮರಿಕೋಶದಲ್ಲಿ 46 ವರ್ಣತಂತುಗಳಿರ್ತವೆ. ಸಾಯಿ ಕೋಶದಷ್ಟೇ ವರ್ಣತಂತುಗಳು ಮರಿಕೋಶದಲ್ಲಿ ಇರೋದ್ರಿಂದ ಇದನ್ನು ಸಮವಿಭಾಜಕ ಕೋಶ ವಿಭಜನೆ ಅಂತ ಕರಿತೀವಿ. ಕನ್ನಡದಲ್ಲಿ ಇದನ್ನು 2N ಅನ್ನುವಂಥ ಅಕ್ಷರದಿಂದ ಇಂಡಿಕೇಟ್ ಮಾಡ್ತೀವಿ, ಸಮವಿಭಾಜಕ. ಇದು ಕಾಂಪಿಟೇಟಿವ್ ಎಕ್ಸಾಮ್ ಕ್ವಶನ್ಸ್ ಆಗಿದೆ. ವಾಟ್ ಇಸ್ ದ ಅನದರ್ ನೇಮ್ ಆಫ್ ಮೈಟಾಸಿಸ್ ಅಂತ ಕೇಳ್ತಾನೆ. ಇದನ್ನು ಈಕ್ವೇಷನಲ್ ಸೆಲ್ ಡಿವಿಷನ್, ಸಮ ವಿಭಾಜಕ ಕೋಶ ವಿಭಜನೆ ಅಂತ ಕರಿತೀವಿ. ಮಿಯಾಸಿಸ್ ಅಲ್ಲಿ ಏನಾಗುತ್ತೆ ಅಂದರೆ, ಈಗ ನಮ್ಮಲ್ಲಿ 46 ಇದೆ, ಸೆಕ್ಸ್ ಆರ್ಗನ್ಸ್ ಅಲ್ಲಿ ಏನಾಗುತ್ತೆ, ರೆಡ್ಯೂಸ್ ಆಗಿ 23 ಆಗ್ಬಿಡುತ್ತೆ. ತಾಯಿಯಿಂದ 23, ತಂದೆಯಿಂದ 23 ಸೇರಿ ಒಂದು ಇದಾಗಿ ಡೆವಲಪ್ ಆಗುತ್ತೆ. ಸಂಖ್ಯಾ ಕ್ಷೀಣ ವಿಭಜನೆ, ಸಂಖ್ಯೆನಲ್ಲಿ ಕಡಿಮೆ ಆಗುತ್ತೆ, ಅದರಿಂದ ಸ್ಮಾಲ್ ಇನ್ನಿಂದ ಇಂಡಿಕೇಟ್ ಮಾಡ್ತಾರೆ. ಇಂಗ್ಲೀಷಲ್ಲಿ ರಿಡಕ್ಷನಲ್ ಸೆಲ್ ಡಿವಿಷನ್ ಅಂತ ಕರೀತಾರೆ. ಅಡ್ಡ ಹಾಯುವಿಕೆ ಜರುಗೋದಿಲ್ಲ. ಅಡ್ಡ ಹಾಯುವಿಕೆ ಮೈಟಾಸಿಸ್ ಅಲ್ಲಿ ಅಡ್ಡ ಹಾಯುವಿಕೆ ಕಂಡು ಬರೋದಿಲ್ಲ. ಅಡ್ಡ ಹಾಯುವಿಕೆ ಅಂದರೆ ಎಕ್ಸ್ಚೇಂಜ್ ಆಫ್ ಜೀನ್ಸ್ ಅಂತ, ಗುಣಾಣುಗಳ ವಿನಿಮಯ ಆಗೋದಿಲ್ಲ ಇಲ್ಲಿ. ಆದರೆ ಮಿಯಾಸಿಸ್ ಅಲ್ಲಿ ಗುಣಾಣುಗಳ ವಿನಿಮಯ ಆಗುತ್ತೆ. ಅದರಿಂದನೇ ಈ ತಂದೆ ತಾಯಿಯಲ್ಲಿರುವಂಥ ಗುಣಗಳು ಮುಂದಿನ ಪೀಳಿಗೆಗೆ ರವಾನೆ ಆಗ್ತವೆ. ಓಕೆ, ನೀವು ಯಾವುದಾದ್ರು ನಾಮಕರಣಕ್ಕೋ ಅಥವಾ ಬರ್ಡೇ ಪಾರ್ಟಿಗೋ ಹೋಗಿದ್ರೆ ಮಗು ನೋಡ್ಬಿಟ್ಟು ಹೇಳ್ತಾರೆ, ಅವ್ರ ತಂದೆ ಥರನೇ ಇದೆ, ತಾಯಿ ಥರನೇ ಇದೆ, ಅಜ್ಜಿ ಥರ ಇದೆ, ಈ ಥರ ಪದ ಯಾಕೆ ಹೇಳ್ತಾರೆ ಅಂದರೆ, ಅವರಲ್ಲಿರುವಂಥ ಯಾವುದೋ ಒಂದು ಗುಣ ಮಗುವಿನಲ್ಲಿ ಎದ್ದು ಕಾಣ್ತಾ ಇರುತ್ತೆ. ಮೂಗು ಉದ್ದ ಇರೋದಿರ್ಬೋದು, ಅಥವಾ ಕಣ್ಣಿನ ಶೇಪಲ್ಲಿ ಆಗಿರ್ಬೋದು, ಕಿವಿ ಅಗಲ ಇರೋದಾಗಿರ್ಬೋದು, ಅಥವಾ ಟಿಫನ್ ಬಾಕ್ಸ್ ಥರ ತಲೆ ಇರೋದು, ಯಾವುದೋ ಒಂದು ಇರುತ್ತೆ ಒಟ್ಟಿನಲ್ಲಿ. ಆ ರೀತಿ ಮೈಟಾಸಿಸ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದರೆ, ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ನೀವು ಇಷ್ಟು ಬೆಳೆದಿದ್ದೀರಾ ಅಂದರೆ ಸೆಲ್ ಡಿವಿಷನ್, ನಿಮ್ಮ ಮೈಟಾಸಿಕ್ ಸೆಲ್ ಡಿವಿಷನ್ನು ಸೊಮ್ಯಾಟಿಕ್ ಸೆಲ್ಸಲ್ಲಿ ಜಾಸ್ತಿ ಆಗಿರೋದ್ರಿಂದನೇ ನೀವು ಹೈಟಲ್ಲಿ ಜಾಸ್ತಿ ಆಗಿದ್ದೀರಾ, ತೂಕದಲ್ಲಿ ಜಾಸ್ತಿ ಆಗಿದ್ದೀರಾ, ಗ್ರೋತಲ್ಲಿ ಜಾಸ್ತಿ ಆಗಿದ್ದೀರಾ. ದುರಸ್ತಿಗೆ ಸಹಾಯ ಮಾಡುತ್ತೆ. ಇದನ್ನು IAS ಅಲ್ಲಿ ಕೇಳಿದ್ದೇನೆ. ಗಾಯ ವಾಸಿಯಾಗಲು ಸಹಾಯ ಮಾಡುವ ಕೋಶ ವಿಭಜನೆ ಯಾವುದು ಅಂತ, ಮೈಟಾಸಿಸ್. ದುರಸ್ತಿ, ಇಲ್ಲೆಲ್ಲ ಒಂದು ಬಿದೋ ಗಾಯ ಆಗಿದೆ ಅಂದರೆ ವಾಸಿ ಆಗುತ್ತೆ, ಈಲಪ್ ಆಗುತ್ತೆ. ಸಂತಾನೋತ್ಪತ್ತಿಗೂ ಸಹಾಯ ಮಾಡುತ್ತೆ, ಆದರೆ ಕೆಳವರ್ಗದ ಜೀವಿಗಳಲ್ಲಿ. ಈಗ ಅಮೀಬದಲ್ಲಿ ಒಂದೇ ಒಂದು ಜೀವಕೋಶ ಇದೆ, ಅದು ಡಿವೈಡ್ ಆದರೆ 2 ಜೀವಕೋಶ ಆಗುತ್ತೆ. ಅಮೀಬನೂ 2 ಆಗುತ್ತೆ. ಕೆಳವರ್ಗದ ಜೀವಿಗಳಲ್ಲಿ ಸಹಾಯ ಮಾಡುತ್ತೆ. ಇದು ಬೆಳವಣಿಗೆ, ದುರಸ್ತಿ ಮತ್ತು ಸಂತಾನೋತ್ಪತ್ತಿಗೆ ಸಹಾಯ ಮಾಡುತ್ತೆ ಮೈಟಾಸಿಸ್. ಮಿಯಾಸಿಸ್ ಲಿಂಗಾಣುಗಳ ಉತ್ಪಾದನೆಗೆ ಸಹಾಯ ಮಾಡುತ್ತೆ. ಗಂಡಲ್ಲಿ ಗಂಡು ಲಿಂಗಾಣು, ಹೆಣ್ಣಲ್ಲಿ ಹೆಣ್ಣು ಲಿಂಗಾಣು ಉತ್ಪತ್ತಿಗೆ ಸಹಾಯ ಮಾಡುತ್ತೆ. ಏನೇನು ಪ್ರಶ್ನೆಗಳು ಬಂದಿವೆ ಅಂತ ನೋಡೋದಾದ್ರೆ, ಒಟ್ಟಾರೆ ಇದನ್ನು ರಿವಿಷನ್ ಮಾಡ್ಕೊಳ್ಳೋಣ.
ಇಲ್ಲಿವರೆಗೆ ಬಂದಿರೋದು ಪ್ರಜನನ ಕೋಶಗಳಲ್ಲಿ ಮಾತ್ರ ಕಂಡುಬರುವ ಕೋಶ ವಿಭಜನೆ ಯಾವುದು ಅಂತ ಕೇಳಿದ್ದೇನೆ. ಲಿಂಗ ಕೋಶಗಳಲ್ಲಿ ಮಾತ್ರ ಕಂಡುಬರುವಂಥ ಕೋಶ ವಿಭಜನೆ ಅಂದರೆ ಮಿಯಾಸಿಸ್. ಮೈಟೋಸಿಸ್ ಎಷ್ಟು ಬಾರಿ ನಡೆಯುತ್ತೆ ಅಂತ ಕೇಳ್ತಾನೆ, 1 ಬಾರಿ. ಮಿಯಾಸಿಸ್ ಎಷ್ಟು ಬಾರಿ ನಡೆಯುತ್ತೆ ಅಂದರೆ 2 ಬಾರಿ. ಓಕೆ, ಮೈಟೋಸಿಸ್ ನಡೆದಾಗ 2 ಮರಿ ಕೋಶಗಳು ಬರ್ತವೆ, ಕ್ವಶನ್ಸ್ ಆಗಿದೆ. ಮಿಯಾಸಿಸ್ ನಡೆದಾಗ 4 ಮರಿ ಕೋಶಗಳು ಬರ್ತವೆ, ಕ್ವಶನ್ಸ್ ಆಗಿದೆ. ಮೈಟೋಸಿಸ್ ಅನ್ನ ಸಮವಿಭಾಜಕ ಕೋಶ ವಿಭಜನೆ ಅಂತ ಕರೀತಾರೆ, ಮಿಯಾಸಿಸ್ ಅನ್ನ ಸಂಖ್ಯಾಕ್ಷೀಣ ವಿಭಜನೆ ಅಂತ ಕರಿತೀವಿ. ಓಕೆ, ಅದು ಗೊತ್ತಿರಬೇಕು. ಇಲ್ಲಿ ಕ್ರಾಸಿಂಗ್ ಓವರ್ ಅಡ್ಡ ಹಾಯುವಿಕೆ ಜರುಗುತ್ತೆ, ಅದರಲ್ಲಿ ಅಡ್ಡ ಹಾಯುವಿಕೆ ಜರುಗೋದಿಲ್ಲ. ಇದು ಲಿಂಗಾಣುಗಳ ಉತ್ಪಾದನೆಗೆ ಸಹಾಯ ಮಾಡುತ್ತೆ. ಗಾಯ ವಾಸಿ ಮಾಡೋದಕ್ಕೆ ಸಹಾಯ ಮಾಡುವ ಕೋಶ ವಿಭಜನೆ ಯಾವುದು ಅಂತ IAS ಅಲ್ಲಿ ಕೇಳಿದ್ದಾನೆ. ಮೈಟೋಸಿಸ್ ಈಲಪ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಇಲ್ಲಿವರೆಗೆ ನಾವು ಓದಿದ್ದು ಸ್ನೇಹಿತರೆ ಸೈಟಾಲಜಿ ಅನ್ನುವಂಥ ಒಂದು ಚಾಪ್ಟ್ರು. ಸೈಟಾಲಜಿಯ ಎಲ್ಲ ವಿಡಿಯೋಗಳನ್ನ ನಿಮಗೆ ಹಾಕಿದ್ದೀನಿ. ಮೊದಲನೇ ವಿಡಿಯೋ ಒಂದು ಸ್ವಲ್ಪ ಟ್ರಯಲ್ ಮಾಡೋಕೆ ಹೋದ್ವಿ ಇದ್ರ ಪ್ರೊಜೆಕ್ಟ್ರಲ್ಲಿ, ಅದೊಂದು ಸ್ವಲ್ಪ ಕರೆಕ್ಟಾಗಿ ಬಂದಿಲ್ಲ. ಇನ್ನು ಉಳಿದಂಥ ಎಲ್ಲ ವಿಡಿಯೋಗಳು ನಿಮಗೆ ಅರ್ಥ ಆಗೋ ಮಟ್ಟಿಗೆ ಬಂದಿವೆ ಅಂತ ಭಾವಿಸ್ತೀನಿ ನಾನು. ಇಲ್ಲಿಗೆ ಸೈಟಾಲಜಿ ಅನ್ನೋದು ಒಂದು ಏರಿಯಾ ಮುಗಿದಿತ್ತು. ಒಂದೇ ಒಂದು ಸ್ವಲ್ಪ ಬ್ಲಡ್ ಸೆಲ್ಸ್ ಮೇಲೆ ನೆಕ್ಸ್ಟ್ ಇದ್ರೊಳಗೆ ಓದೋಣ. ಅಲ್ಲಿಗೆ ನಿಲ್ಸೋಣ, ಬ್ಲಡ್ ಸೆಲ್ಸ್ ಅನ್ನು ಓದಿ. ಆಮೇಲೆ ಕೆಮಿಸ್ಟ್ರಿ ಮೊದಲನೇ ಕೆಮಿಸ್ಟ್ರಿನಲ್ಲಿ ಏನು ಇಂಪಾರ್ಟೆಂಟ್ ಇದೆ ಕಾಂಪಿಟೇಟಿವ್ ಎಕ್ಸಾಮ್ಗೆ, ಅಪ್ಲೈಡ್ ಕೆಮಿಸ್ಟ್ರಿ ತುಂಬ ಇಂಪಾರ್ಟೆಂಟು, ಅದನ್ನ ಓದ್ತಾ ಹೋಗೋಣ ಸ್ನೇಹಿತರೆ. ಈ ಕ್ಲಾಸ್ಗಳನ್ನು ನೀವು ಉಚಿತವಾಗಿ ಪಡ್ಕೊಳ್ಳೋದಕ್ಕೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಡಾಕ್ಟರ್ VRS ಗ್ರೂಪ್ ಅನ್ನೋದನ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಕನ್ವೆ ಮಾಡಿ ಈ ಮೆಸೇಜ್ನ. ಹೆಚ್ಚಿಗೆ ಜನ ಸಬ್ಸ್ಕ್ರೈಬ್ ಆಗೋದಕ್ಕೆ ಸಹಕರಿಸ್ತೀರ ಅನ್ನೋಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಇವತ್ತಿನ ವಿಡಿಯೋನ ಕನ್ಕ್ಲೂಡ್ ಮಾಡ್ತೀನಿ. ಧನ್ಯವಾದಗಳು.